Yes. Now, continuing the reactions of ethers with hydrogen halides. In the first case, we discussed the reaction of ethers with excess amount of hydroiodic acid, which gives alkyl iodides. ಆ ರಿಯಾಕ್ಷನನ್ನು ನೋಡಿದಿರಿ. ಎಕ್ಸೆಸ್ ಅಮೌಂಟ್ ಆಫ್ ಹೈಡ್ರೋಐಯೋಡಿಕ್ ಆಸಿಡನ್ನು ಹಾಟ್ ಕಾನ್ಸಂಟ್ರೇಟೆಡ್ HI ಅಂತ ಕೂಡ ಸ್ಪೆಸಿಫೈ ಮಾಡ್ತಾರೆ. ನಾವು ಕಮಿಂಗ್ ಟು ದ ಕೇಸ್ 2, ದಟ್ ಈಸ್ ದ ರಿಯಾಕ್ಷನ್ ಆಫ್ ಈಥರ್ಸ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ ಹೈಡ್ರೋಐಯೋಡಿಕ್ ಆಸಿಡ್. ಲಿಮಿಟೆಡ್ ಅಮೌಂಟ್ ಆಫ್ ಹೈಡ್ರೋಐಯೋಡಿಕ್ ಆಸಿಡನ್ನು ಕೋಲ್ಡ್ ಕಾನ್ಸಂಟ್ರೇಟೆಡ್ HI ಅಂತ ಕೂಡ ಸ್ಪೆಸಿಫೈ ಮಾಡ್ಬೋದು. ಅದನ್ನು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಯೆಲ್ಲೋ ಕಲರ್ಡ್ ಬಾಕ್ಸಸ್ಗಳಲ್ಲಿ ಆ ಮೆಕ್ಯಾನಿಸಮ್ಗಳನ್ನು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗೆ, ಅದರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಓಕೆನಾ? ಸೊ ಕೀಪ್ ಇನ್ ಮೈಂಡ್, ಎಕ್ಸೆಸ್ ಅಮೌಂಟ್ ಆಫ್ HI ಅಂತ ಹೇಳಿದರೆ ಯು ನೀಡ್ ಟು ಕನ್ಸಿಡರ್ ಹಾಟ್ ಕಾನ್ಸಂಟ್ರೇಟೆಡ್ HI. ಲಿಮಿಟೆಡ್ ಅಮೌಂಟ್ ಆಫ್ HI ಅಂತ ಹೇಳಿದರೆ ಕೋಲ್ಡ್ ಕಾನ್ಸಂಟ್ರೇಟೆಡ್ HI ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಗೊತ್ತಾಗ್ತಾ ಇದೆಯಲ್ಲ? ನಾವು ಕಮಿಂಗ್ ಟು ದ ರಿಯಾಕ್ಷನ್ ಆಫ್ ಈಥರ್ಸ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ ಹೈಡ್ರೋಐಯೋಡಿಕ್ ಆಸಿಡ್. ಓಕೆ, ಇದರಲ್ಲಿ ನಾವು ಒಂದು 4 ಡಿಫರೆಂಟ್ ಕೇಸಸ್ಗಳನ್ನು ಮತ್ತೆ ಕಲಿತಾ ಹೋಗಬೇಕಾಗತ್ತೆ. ಈ ಪಾರ್ಟ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ರಾಡಕ್ಟ್ಗಳನ್ನು ನೀವು ಪ್ರಿಡಿಕ್ಟ್ ಮಾಡಲಿಕ್ಕೆ ಇದರಲ್ಲಿ ಗೊತ್ತಾಗಬೇಕು. ಹಾಗಾಗಿ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ತಾ ಹೋಗಿ. ವೆನ್ ಈಥರ್ಸ್ ಆರ್ ಟ್ರೀಟೆಡ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ ಹೈಡ್ರೋಐಯೋಡಿಕ್ ಆಸಿಡ್, ದಟ್ ಈಸ್ cold concentrated HI, it results in the formation of a mixture of alkyl iodides as well as alcohol. ಪ್ರೀವಿಯಸ್ ಕೇಸಲ್ಲಿ ಎಕ್ಸೆಸ್ ಅಮೌಂಟ್ ಆಫ್ HIನ ಯೂಸ್ ಮಾಡಿದರೆ ಒಂದೇ ಒಂದು ಪ್ರಾಡಕ್ಟ್ ಬರ್ತಾ ಇತ್ತು, ಅಲ್ಕೈಲ್ ಅಯೋಡೈಡ್ ಮಾತ್ರ ಬರ್ತಾ ಇತ್ತು, ಅಲ್ಲಿ ಆಲ್ಕೋಹಾಲ್ ಬರಲಿಲ್ಲ. ಬಟ್ ಅದೇ ಲಿಮಿಟೆಡ್ ಅಮೌಂಟ್ ಆಫ್ ಹೈಡ್ರೋಐಯೋಡಿಕ್ ಆಸಿಡನ್ನು ಯೂಸ್ ಮಾಡಿದರೆ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ 2 products. ಒನ್ ಈಸ್ ಆಲ್ಕೋಹಾಲ್ ಆ್ಯಂಡ್ ದ ಅನದರ್ ಒನ್ ಈಸ್ ಅಲ್ಕೈಲ್ ಅಯೋಡೈಡ್ಸ್. ಗೊತ್ತಾಗ್ತಾ ಇದೆಯಲ್ವಾ? ಸುಮ್ಮನೆ ಈಕ್ವೇಷನ್ ಅನ್ನು ಬರೆಯೋದಿದ್ರೆ ಈಥರ್ ROR' ಅಂತ ಹೇಳಿ ಬರೆದಿದ್ದೇನೆ. ಇಟ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ಕಾನ್ಸಂಟ್ರೇಟೆಡ್ HI or it reacts with limited amount of HI which results in the formation of. ಚೆಕ್ ಮಾಡಿ, ಇಲ್ಲಿಗೆ ನಾನು ಒಂದು H ಅನ್ನು ಕೊಡ್ತಾ ಇದ್ದೇನೆ, ಈ ಬಾಂಡ್ ಅನ್ನು ಕಟ್ ಮಾಡಿ R' I ಅನ್ನು ಕೊಟ್ಟೆ. ಗೊತ್ತಾಗಿದೆಯಾ? ಸೊ ಫಾರ್ಮುಲಾ ಬರಿಬೇಕಾದ್ರೆ ಏನ್ ಬರಿಬೋದು ನೋಡಿ, ROH ಅಂತ ಬರೆದೆ, ದಿಸ್ ಈಸ್ ಆಲ್ಕೋಹಾಲ್, ಗೊತ್ತಾಯ್ತಾ? ಪ್ಲಸ್ R' I, RI ಅಂತ ಹೇಳಿದ್ರೆ ದಿಸ್ ಈಸ್ ಅಲ್ಕೈಲ್ ಅಯೋಡೈಡ್. ನೌ ಯು ನೀಡ್ ಟು ರೀಕಾಲ್ ದ ರಿಯಾಕ್ಷನ್ ಆಫ್ ಈಥರ್ಸ್ ವಿತ್ ಹಾಟ್ ಕಾನ್ಸಂಟ್ರೇಟೆಡ್ HI. ಒಮ್ಮೆ ಅದನ್ನು ಚೆಕ್ ಮಾಡಿ, ನಿಮಗೆ ಗೊತ್ತಾಗತ್ತೆ ಪ್ರಾಡಕ್ಟ್ ಅಲ್ಲೇನು ಬಂದಿತ್ತು, ಇಲ್ಲೇನು ಚೇಂಜಸ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕು. ಈಸ್ ಇಟ್ ಓಕೆ? ನಾವು 4 ಡಿಫರೆಂಟ್ ಕೇಸಸ್ ಇದೆ ಅಂತ ಹೇಳಿದೆ. 1 by 1 ಅದನ್ನು ಚೆಕ್ ಮಾಡ್ತಾ ಹೋಗೋಣ. ಪ್ರತಿ ಕೇಸನ್ನು ಕಲ್ತಾದ್ರೂ ಕೂಡ ಒಂದ್ಸರಿ ಹಾಗೇನೆ ರಿವೈಸ್ ಮಾಡ್ತಾ ಹೋಗಿ. ಓಕೆ, ಈ ಪಾರ್ಟ್ ನೆನಪಲ್ಲಿ ಉಳಿಬೇಕು. ನಾವು ಬಿಗಿನಿಂಗ್ ವಿತ್ ದ ರಿಯಾಕ್ಷನ್ ಆಫ್ ಕೋಲ್ಡ್ ಕಾನ್ಸಂಟ್ರೇಟೆಡ್ HI ವಿತ್ ಸಿಮಿಟ್ರಿಕಲ್ ಈಥರ್ಸ್. ಇವಾಗ ನಾನು ಸಿಮಿಟ್ರಿಕಲ್ ಈಥರ್ಸ್ಗಳನ್ನು ತಗೊಳ್ತಾ ಇದ್ದೇನೆ. ಜಸ್ಟ್ ರಿಮೆಂಬರ್, ವಾಟ್ ಆರ್ ಸಿಮಿಟ್ರಿಕಲ್ ಈಥರ್ಸ್? ದೀಸ್ ಆರ್ ದಿ ಈಥರ್ಸ್ ಇನ್ ವಿಚ್ ದ ಆಕ್ಸಿಜನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ಐಡೆಂಟಿಕಲ್ ಅಲ್ಕೈಲ್ ಗ್ರೂಪ್ಸ್. ಎರಡೂ ಕಡೆ ಆಕ್ಸಿಜನ್ನಿನ ಎರಡೂ ಸೈಡ್ ಸಿಮಿಲರ್ ಅಲ್ಕೈಲ್ ಗ್ರೂಪ್ಸ್ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಆಕ್ಸಿಜನ್ ಅನ್ನು ಬರಿತಾ ಇದ್ದೇನೆ, ಈ ಕಡೆ CH3 ಬರೆದ್ರೆ ಈ ಕಡೆ ಕೂಡ CH3 ಅಂತ ಬರಿತಾ ಇದ್ದಾನೆ. ಆಕ್ಸಿಜನ್ ಬರ್ಕೊಂಡೆ, ಇಲ್ಲಿ C2H5 ಗ್ರೂಪ್ ಅನ್ನು ಬರೆದ್ರೆ ಈ ಕಡೆ ಕೂಡ C2H5 ಗ್ರೂಪ್ ಅನ್ನು ಬರಿತಾ ಇದ್ದಾನೆ. ಓಕೆ, ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಕೋಲ್ಡ್ ಕಾನ್ಸಂಟ್ರೇಟೆಡ್ HI ಆರ್ ವಿತ್ ಲಿಮಿಟೆಡ್ ಅಮೌಂಟ್ ಆಫ್ HI ಅಂತ ಬೇಕಾದರೂ ಕೊಡ್ಬೋದು, ಎರಡೂ ಸೇಮ್. ಸೊ ಪ್ರಾಡಕ್ಟ್ ಏನು ಬರುತ್ತೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಓಕೆ, ನಾನಿಲ್ಲಿ ನಿಮ್ಮ ನಾಲೆಡ್ಜ್ಗೆ ಕೋಲ್ಡ್ ಕಾನ್ಸಂಟ್ರೇಟೆಡ್ ಅಂತ ಬರಿತಾ ಇದ್ದೇನೆ. ಓಕೆನಾ? ಎಸ್. ಇವಾಗ ಸೇಮ್, ನೀವು ಈ ಬಾಂಡನ್ನು ಬೇಕಾದರೂ ಕಟ್ ಮಾಡಿ ಅಥವಾ ಈ ಬಾಂಡನ್ನು ಬೇಕಾದರೂ ಕಟ್ ಮಾಡಿ, ಎರಡೂ ಕೇಸಲ್ಲಿ ಬರೋದು ಸೇಮ್ ಕೈಂಡ್ ಆಫ್ ಪ್ರಾಡಕ್ಟ್ಸ್. ಏನೂ ಕನ್ಫ್ಯೂಷನ್ಸ್ ಇಲ್ಲ. ನಾನು ಸುಮ್ಮನೆ ಈ ಬಾಂಡನ್ನು ಕಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಆಕ್ಸಿಜನ್ಗೆ ಯಾವಾಗಲೂ ಕೂಡ ಹೈಡ್ರೋಜನ್ ಅನ್ನೇ ಕೊಡ್ತೀರಿ, ಅಲ್ಕೈಲ್ ಗ್ರೂಪಿಗೆ ಅಯೋಡೀನ್ ಅನ್ನು ಕೊಡ್ತಾ ಇದ್ದೀರಿ. ಗೊತ್ತಾಗಿದೆಯಾ? ಆಕ್ಸಿಜನ್ಗೆ ಯಾವಾಗಲೂ ಹೈಡ್ರೋಜನ್ ಕೊಡ್ತೀರಿ, ಅಲ್ಕೈಲ್ ಗ್ರೂಪಿಗೆ ಅಯೋಡೈಡ್ ಅಯಾನ್ ಅನ್ನು ಅಟ್ಯಾಚ್ ಮಾಡ್ತಾ ಇದ್ದೀರಿ. ನೋಡಿ, ಸಪೋಸ್ ಈ ಬಾಂಡನ್ನು ನಾನು ಕಟ್ ಮಾಡಿದೆ ಅಂದರೆ ಮೀಥೈಲ್ ಗ್ರೂಪಿಗೆ ಎಗೈನ್ ಅಯೋಡೈಡ್ ಅಯಾನ್ ಕೊಡ್ತೀರಿ, ಆಕ್ಸಿಜನ್ಗೆ H ಅನ್ನು ಕೊಡ್ತೀರಿ. ಎರಡೂ ಕೇಸಲ್ಲಿ ಬರೋ ಪ್ರಾಡಕ್ಟ್ಸ್ ಸೇಮ್. ಯಾವುದು ಅಂತ ಪ್ರಿಡಿಕ್ಟ್ ಮಾಡ್ಬೋದಾ? ದಟ್ ಈಸ್ CH3OH, this is methanol, okay, plus
ಮೀಥೈಲ್ ಅಯೋಡೈಡ್, CH3I. ಗೊತ್ತಾಗಿದೆಯಾ? ಮೀಥೈಲ್ ಅಯೋಡೈಡ್. Now you try to complete the second equation. ಕ್ವಶನ್ ಕೇಳ್ತಾರೆ, ನೇಮ್ ದ ಪ್ರೊಡಕ್ಟ್ಸ್ ಜನರೇಟೆಡ್ when ethoxyethane is treated with limited amount of HI. ಲಿಮಿಟೆಡ್ ಅಮೌಂಟ್ ಆಫ್ HI ಬದಲಿಗೆ ಕೋಲ್ಡ್ ಕಾನ್ಸಂಟ್ರೇಟೆಡ್ HI ಅಂತ ಬೇಕಾದರೂ ಕೇಳ್ಬೋದು, ಎರಡೂ ಒಂದೇನೆ. ಸೊ ನೀವು ಯಾವುದಾದ್ರೂ ಒಂದು ಬಾಂಡನ್ನು ಕಟ್ ಮಾಡಿ, ಯಾವುದಾದ್ರೂ ಒಂದು ಬಾಂಡನ್ನು ಕಟ್ ಮಾಡಿದಿರಿ, ಅದರಲ್ಲಿ ಆಕ್ಸಿಜನ್ಗೆ ಯಾವಾಗಲೂ ಅನ್ನು ಕೊಡಬೇಕು, ಇನ್ನು ಅಲ್ಕೈಲ್ ಗ್ರೂಪಿಗೆ ಅಯೋಡೈಡ್ ಅಯಾನ್ ಅನ್ನು ಅಟ್ಯಾಚ್ ಮಾಡ್ತಾ ಇದ್ದೀರಿ. ಸೊ ದ ಫಾರ್ಮುಲಾ ಬಿಕಮ್ಸ್ C2H5OH. ನೇಮ್ ದ ಪ್ರೊಡಕ್ಟ್ಸ್ ಅಂತ ಕೇಳಿದಾಗ ಇಲ್ಲಿ ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ ಅಂತ ಬರೀತೀರಿ, ಪ್ಲಸ್ ಈಥೈಲ್ ಅಯೋಡೈಡ್ C2H5I. ಈಥೈಲ್ ಅಯೋಡೈಡ್ ಅಥವಾ ಅಯೋಡೋ ಈಥೇನ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ಗೊತ್ತಾಗಿದೆಯಲ್ವಾ? ಸೊ ಈ ರಿಯಾಕ್ಷನ್ಸ್ಗಳನ್ನು ಬರೆಯೋದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸಿಮಿಟ್ರಿಕಲ್ ಈಥರ್ಸ್ ಬಂದಾಗ ಏನೂ ಕನ್ಫ್ಯೂಷನ್ ಇರೋದಿಲ್ಲ. ಸಿಮಿಟ್ರಿಕಲ್ ಈಥರ್ ಇದ್ದಾಗ ಡೈರೆಕ್ಟಾಗಿ ಯಾವುದೋ ಒಂದು ಬಾಂಡನ್ನು ಕಟ್ ಮಾಡ್ತೀರಿ, ಯು ಆರ್ ಗೋಯಿಂಗ್ ಟು ರೈಟ್ ಎ ಮಿಕ್ಸ್ಚರ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಅಲ್ಕೈಲ್ ಅಯೋಡೈಡ್. ಅದರಲ್ಲಿ ಏನೂ ಕೂಡ ಕಾಂಪ್ಲಿಕೇಶನ್ಸ್ ಇಲ್ಲ. ಈಸ್ ಇಟ್ ಓಕೆ? ಎಸ್. ಕಮಿಂಗ್ ಟು ದ ಸೆಕೆಂಡ್ ಕೇಸ್. ಕೇಸ್ 2 ಅಲ್ಲೇ ಮತ್ತೆ ಸೆಕೆಂಡ್ ಸಬ್ ಕೇಸ್ ಅನ್ನು ನೋಡ್ತಾ ಇದ್ದಾವೆ. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಇನ್ ಕೇಸ್ ಆಫ್ ಅನ್ಸಿಮೆಟ್ರಿಕಲ್ ಈಥರ್ಸ್, ಓಕೆ, ಇವಾಗ ಸಿಮೆಟ್ರಿಕಲ್ ಈಥರ್ಸ್ ಬದಲಿಗೆ ಅನ್ಸಿಮೆಟ್ರಿಕಲ್ ಈಥರ್ಸ್ ಅನ್ನು ನೋಡ್ತಾ ಇದ್ದೀರಿ. ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ, ವಾಟ್ ಆರ್ ಅನ್ಸಿಮೆಟ್ರಿಕಲ್ ಈಥರ್ಸ್? ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂತ ಹೇಳಿದ್ರೆ, ಹಿಯರ್ ದ ಆಕ್ಸಿಜನ್ ಆಟಮ್ ಈಸ್ ಅಟ್ಯಾಚ್ಡ್ ಟು 2 different alkyl groups or aryl groups ಬೇಕಾದರೂ ಇರಬಹುದು. ಓಕೆ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ an unsymmetrical ether in case of unsymmetrical ethers. Keep in mind, in case of unsymmetrical ether, the reaction occurs via SN2 mechanism. ಅಂದರೆ ಇಲ್ಲಿ ಅಲ್ಕೈಲ್ ಗ್ರೂಪ್ ಇದೆ, ROR ಅಂತ ಹೇಳಿದೆ. ಇಲ್ಲಿ ಹೈಡ್ರೋಜನ್ ಅಯೋಡೈಡ್ ಇರುತ್ತಲ್ವಾ, ಇಲ್ಲಿ ಅಯೋಡೈಡ್ ಅಯಾನ್ ಅನ್ನ ನಾವು ನ್ಯೂಕ್ಲಿಯೋಫೈಲ್ ಅಂತ ಕನ್ಸಿಡರ್ ಮಾಡಬೇಕು. ಇಟ್ ಈಸ್ ದ ನ್ಯೂಕ್ಲಿಯೋಫೈಲ್. ಓಕೆ, ಈ ನ್ಯೂಕ್ಲಿಯೋಫೈಲ್ ಬಂದು ಎರಡರಲ್ಲಿ ಯಾವುದಾದ್ರೂ ಒಂದು ಅಲ್ಕೈಲ್ ಗ್ರೂಪಿಗೆ ಬ್ಯಾಕ್ ಸೈಡ್ ಇಂದ ಬಂದು ಅಟ್ಯಾಕ್ ಮಾಡ್ತಾ ಇದೆ. SN2 ಮೆಕ್ಯಾನಿಸಮ್ನ ಜ್ಞಾಪಕ ಮಾಡ್ಕೊಳ್ಳಿ. ಹ್ಯಾಲೋಲ್ಕೇನ್ಸ್, ಹ್ಯಾಲೋರಿನ್ಸ್ ಅಲ್ಲಿ ಕಲ್ತಿದ್ರಿ. ಸೊ ಒಂದು ನ್ಯೂಕ್ಲಿಯೋಫೈಲ್ ಇರುತ್ತೆ. ದ ನ್ಯೂಕ್ಲಿಯೋಫೈಲ್ ಅಯಾನ್ ವಿಲ್ ಅಟ್ಯಾಕ್ ದಿ ಆಲ್ಫಾ ಕಾರ್ಬನ್ ಆಟಮ್ ಫ್ರಮ್ ದಿ ಸೈಡ್ ಆಪೋಸಿಟ್ ಟು ದಟ್ ಆಫ್ ದಿ ಲೀವಿಂಗ್ ಗ್ರೂಪ್. ಹ್ಯಾಲೋಜನ್ಗೆ ಅಪೋಸಿಟ್ ಸೈಡ್ ಇಂದ ಬಂದು ಅಟ್ಯಾಕ್ ಮಾಡ್ತಾ ಇತ್ತು. ಇದು SN2 ಮೆಕ್ಯಾನಿಸಮ್. ಸಿಂಗಲ್ ಸ್ಟೆಪ್ ಅಲ್ಲಿ ರಿಯಾಕ್ಷನ್ ನಡೆದು ಹೋಗುತ್ತೆ. ಇಲ್ಲಿ ಕೂಡ ಅಯೋಡೈಡ್ ಅಯಾನ್ ಬಂದು ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಮಾಡಬೇಕು. ಬಟ್ ಕೀಪ್ ಇನ್ ಮೈಂಡ್, SN2 ರಿಯಾಕ್ಷನ್ ಅಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿಯನ್ನ ನೀವು ಹೇಳ್ತೀರಿ, ನೆನಪಾಗ್ತಾ ಇದೆಯಾ? ಪ್ರೈಮರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಟರ್ಷಿಯರಿ. ಅಂದ್ರೆ ಆಲ್ಫಾ ಕಾರ್ಬನ್ನಿನ ಸುತ್ತ ಬಲ್ಕಿಯರ್ ಆರ್ ಗ್ರೂಪ್ಸ್ ಇದ್ರೆ, ಸೇ ಫಾರ್ ಎಕ್ಸಾಂಪಲ್ ನಾನು 3 ಮೀಥೈಲ್ ಗ್ರೂಪ್ಸ್ ಅನ್ನ ಬರೆದಿಟ್ಟೆ ಅಂತ ಅನ್ಕೊಳ್ಳಿ. ಬಲ್ಕಿಯರ್ ಆರ್ ಗ್ರೂಪ್ ಇದ್ದಾಗ, ಓಕೆ, ಸೊ ಬ್ಯಾಕ್ ಸೈಡ್ ಅಟ್ಯಾಕ್ ಬಿಕಮ್ಸ್ ಡಿಫಿಕಲ್ಟ್. ದಟ್ ಈಸ್ ಬಿಕಾಸ್ ಆಫ್ ಸ್ಟೀರಿಕ್ ಹಿಂಡ್ರೆನ್ಸ್. ಗೊತ್ತಾಗ್ತಾ ಇದೆಯಲ್ವಾ? ಇಲ್ಲಿ ನ್ಯೂಕ್ಲಿಯೋಫೈಲ್ ಬಂದು ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಈ ಆಲ್ಫಾ ಕಾರ್ಬನ್ನಿನ ಸುತ್ತ ಬಲ್ಕಿಯರ್ ಗ್ರೂಪ್ಸ್ಗಳು ಅಟ್ಯಾಚ್ ಆಗಿದೆ. ಓಕೆ, ಅದರ ಬದಲಿಗೆ ಆಲ್ಫಾ ಕಾರ್ಬನ್ನಿನ ಸುತ್ತ ಸೊ ಜಸ್ಟ್ ಹೈಡ್ರೋಜನ್ಸ್ ಮಾತ್ರ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ನಮಗೆ ಪ್ರೈಮರಿ ಅಲ್ಕೈಲ್ ಗ್ರೂಪ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇವಾಗ ನ್ಯೂಕ್ಲಿಯೋಫೈಲ್ ಇರೋದು ಈಸಿಯಾಗಿ ಅಟ್ಯಾಕ್ ಮಾಡ್ತಾ ಇತ್ತು. ನ್ಯೂಕ್ಲಿಯೋಫೈಲ್ ಕ್ಯಾನ್ ಈಸಿಲಿ ಅಟ್ಯಾಕ್ ದ ಆಲ್ಫಾ ಕಾರ್ಬನ್ ಫ್ರಮ್ ಬ್ಯಾಕ್ ಸೈಡ್ ಬಿಕಾಸ್ ಆಫ್ ನೋ ಸ್ಟೀರಿಕ್ ಕ್ರೌಡಿಂಗ್. ಅರ್ಥ ಆಗಿದೆಯಾ? ಅಲ್ಲಿ ಯಾವುದೇ ಸ್ಟೀರಿಕ್ ಕ್ರೌಡಿಂಗ್ ಇಲ್ಲ, ಸ್ಟೀರಿಕ್ ಹಿಂಡ್ರೆನ್ಸ್ ಇಲ್ಲ. ಹಾಗಾಗಿ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಬಿಕಮ್ಸ್ ಈಸಿಯರ್ ಫ್ರಮ್ ಬ್ಯಾಕ್ ಸೈಡ್. ಇಲ್ಲಿ ಕೂಡ ಅದೇ ಕಾನ್ಸೆಪ್ಟ್ ಅನ್ನು ನೋಡ್ತಾ ಇದ್ದೀರಿ. In case of unsymmetrical ethers, the nucleophile iodide ion, ಈ iodide ion ಇಲ್ಲಿಂದ ಬಂದಿದೆ, HI ಇಂದ ಬಂದಿದೆ. The nucleophile iodide ion will preferably attack the smaller alkyl group. SN2 ಮೆಕ್ಯಾನಿಸಮ್ ನಡೀತಾ ಇದೆ. ಹಾಗಾಗಿ ನ್ಯೂಕ್ಲಿಯೋಫೈಲ್ ಇರೋದು ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಮಾಡಬೇಕು. ಬ್ಯಾಕ್ ಸೈಡ್ ಅಟ್ಯಾಕ್ ಆಗಬೇಕಾದ್ರೆ ಅದು ನೋಡುತ್ತೆ ಈ ಎರಡು ಅಲ್ಕೈಲ್ ಗ್ರೂಪ್ಸ್ ಅಲ್ಲಿ ಯಾವುದು ಸ್ಮಾಲರ್ ಅಲ್ಕೈಲ್ ಗ್ರೂಪ್ ಇದೆ ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡ್ತಾ ಇದೆ. Why do the iodide ion
preferably attacks the smaller alkyl group andre because the reaction occurs by SN2 mechanism, and according to the SN2 mechanism, so alkyl group associated with least steric hindrance gets easily attacked by the nucleophile. ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವಾ? SN2 ಮೆಕ್ಯಾನಿಸಮ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಬರುತ್ತೆ. ಯಾವ ಅಲ್ಕೈಲ್ ಗ್ರೂಪನ್ನು ಅದು ಅಟ್ಯಾಕ್ ಮಾಡೋದು ಅಂತ ಹೇಳಿದ್ರೆ ಸ್ಮಾಲರ್ ಅಲ್ಕೈಲ್ ಗ್ರೂಪ್. ಯಾಕೆ ಸ್ಮಾಲರ್ ಅಲ್ಕೈಲ್ ಗ್ರೂಪನ್ನು ಅಟ್ಯಾಕ್ ಮಾಡ್ತಾ ಇದೆ, ಯಾಕೆ ಲಾರ್ಜರ್ ಅಲ್ಕೈಲ್ ಗ್ರೂಪನ್ನು ಅಟ್ಯಾಕ್ ಮಾಡ್ತಿಲ್ಲ ಅಂದರೆ ಸ್ಮಾಲರ್ ಅಲ್ಕೈಲ್ ಗ್ರೂಪಲ್ಲಿ ಸ್ಟೀರಿಕ್ ಹಿಂಡ್ರೆನ್ಸ್ ಇರೋದಿಲ್ಲ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಈ ಕೇಸನ್ನು ಜ್ಞಾಪಕ ಇಟ್ಕೊಳ್ಳಿ. ಇನ್ ಕೇಸ್ ಆಫ್ ಅನ್ಸಿಮೆಟ್ರಿಕಲ್ ಈಥರ್ಸ್, ದ ಅಯೋಡೈಡ್ ಅಯಾನ್ preferably attacks the smaller alkyl group. Smaller alkyl group. ಈ ಪಾಯಿಂಟ್ಸ್ಗಳು ನೆನಪಿರಬೇಕು. ಕಂಪ್ಲೀಟ್ ದಿ ಈಕ್ವೇಶನ್ ಆರ್ ಪ್ರಿಡಿಕ್ಟ್ ದಿ ಪ್ರಾಡಕ್ಟ್ ಕೊಟ್ಟಾಗ ಸಿಮೆಟ್ರಿಕಲ್ ಈಥರ್ಸ್ ಅಲ್ಲಿ ಸ್ಮಾಲರ್ ಲಾರ್ಜರ್ ಅಂತ ಡಿಫರೆನ್ಸ್ ಬರೋದೇ ಇಲ್ಲ. ಎರಡೂ ಕೂಡ ಸೇಮ್ ಇರೋದ್ರಿಂದ ನೀವು ಯಾವುದಾದ್ರೂ ಒಂದು ಬಾಂಡನ್ನು ಕಟ್ ಮಾಡ್ಬೋದು. ಬಟ್ ಇವಾಗ ಅನ್ಸಿಮೆಟ್ರಿಕಲ್ ಈಥರ್ಸ್ ಕೊಟ್ಟಾಗ ಒಂದು ಅಲ್ಕೈಲ್ ಗ್ರೂಪ್ ದೊಡ್ಡ ಇರುತ್ತೆ, ಇನ್ನೊಂದು ಅಲ್ಕೈಲ್ ಗ್ರೂಪ್ ಸಣ್ಣ ಇರುತ್ತೆ. ಅಂಥ ಕಂಡೀಷನಲ್ಲಿ ಏನು ಮಾಡ್ತೀರಿ, ಅಯೋಡೈಡ್ ಅಯಾನನ್ನು ಪ್ರಿಫರೆಬ್ಲಿ ಸ್ಮಾಲರ್ ಅಲ್ಕೈಲ್ ಗ್ರೂಪಿಗೆ ನೀವು ಅಟ್ಯಾಚ್ ಮಾಡಿಸ್ಬೇಕು. ಓಕೆ, ಇಲ್ಲಿ ನಾನು ರೀಸನನ್ನು ತುಂಬ ಡೀಟೇಲ್ ಆಗಿ ಬರೆದಿರೋದಿಲ್ಲ, ಹೇಳಿದ್ದೇನೆ ಅಷ್ಟೇ. ಸೊ ರೀಸನ್ ಇಷ್ಟೇ, ಹಿಯರ್ ದ ರಿಯಾಕ್ಷನ್ ಅಕ್ಕರ್ಸ್ ವಯ SN2 ಮೆಕ್ಯಾನಿಸಮ್. Reaction occurs via SN2 mechanism. So here the smaller alkyl group is associated with least steric hindrance. That's why the iodide ion preferably attacks the smaller alkyl group. ಓಕೆ, ರೀಸನ್ ಗೊತ್ತಿರಲಿ ಅಷ್ಟೇ, ಅದನ್ನು ಬರೆಯೋ ನೆಸೆಸಿಟಿ ಏನಿಲ್ಲ. ವೈ ಡು ದ ಅಯೋಡೈಡ್ ಅಯಾನ್ ಪ್ರಿಫರೆಬ್ಲಿ ಅಟ್ಯಾಕ್ ಸ್ಮಾಲರ್ ಅಲ್ಕೈಲ್ ಗ್ರೂಪ್ ಅಂದರೆ ಬಿಕಾಸ್ ದ ಲಾರ್ಜರ್ ಅಲ್ಕೈಲ್ ಗ್ರೂಪ್ ಈಸ್ ಅಸೋಸಿಯೇಟೆಡ್ ವಿತ್ ಸ್ಟೀರಿಕ್ ಹಿಂಡ್ರೆನ್ಸ್. ಹಾಗಾಗಿ ಏನು ಹೇಳ್ತೀರಿ, ಸ್ಮಾಲರ್ ಅಲ್ಕೈಲ್ ಗ್ರೂಪ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಲೀಸ್ಟ್ ಸ್ಟೀರಿಕ್ ಹಿಂಡ್ರೆನ್ಸ್. ದಟ್ಸ್ ವೈ ದ ಅಯೋಡೈಡ್ ಅಯಾನ್ ಪ್ರಿಫರೆಬ್ಲಿ ಅಟ್ಯಾಕ್ಸ್ ದಿ ಸ್ಮಾಲರ್ ಅಲ್ಕೈಲ್ ಗ್ರೂಪ್. ಇವಾಗ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನೇ ಬರೀತಾ ಇದ್ದೇನೆ ನೋಡಿ. CH3O C2H5 ಅಂತ ಬರುತ್ತೆ. ಕ್ಯಾನ್ ಯು ರೀಕಾಲ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? ಮೆಥಾಕ್ಸಿ ಈಥೇನ್. ಈ ಥರ ಅನ್ಸಿಮೆಟ್ರಿಕಲ್ ಈಥರ್ಸ್ ಅನ್ನು ಕೊಟ್ಟಾಗ ನಿಮ್ಮ ಕಾನ್ಸಂಟ್ರೇಷನ್ ಪರ್ಟಿಕ್ಯುಲರ್ಲಿ ಹೋಗಬೇಕಾಗಿರೋದು ಇದರಲ್ಲಿ ಯಾವುದು ಲಾರ್ಜರ್ ಅಲ್ಕೈಲ್ ಗ್ರೂಪ್, ಯಾವುದು ಸ್ಮಾಲರ್ ಅಲ್ಕೈಲ್ ಗ್ರೂಪ್ ಅಂತ ಹೇಳಿ ನೋಡಬೇಕು. ನೋಡಿ, ಇಲ್ಲಿ ಮೀಥೈಲ್ ಗ್ರೂಪ್ ಇದೆ ವಿಚ್ ಇಸ್ ಸ್ಮಾಲರ್ ಅಲ್ಕೈಲ್ ಗ್ರೂಪ್, ಲೆಸ್ ನಂಬರ್ ಆಫ್ ಕಾರ್ಬನ್ಸ್ ಇದೆ. ಇಲ್ಲಿ 2 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ದಿಸ್ ಬಿಕಮ್ಸ್ ಲಾರ್ಜರ್ ಅಲ್ಕೈಲ್ ಗ್ರೂಪ್. ಸೊ ನೀವಿವಾಗ ಅಯೋಡೈಡ್ ಅಯಾನ್ ಅನ್ನು ಕೊಡಬೇಕಾದ್ರೆ ಇಟ್ ಪ್ರಿಫರೆಬ್ಲಿ ಅಟ್ಯಾಕ್ಸ್ ದ ಸ್ಮಾಲರ್ ಅಲ್ಕೈಲ್ ಗ್ರೂಪ್. ಇಲ್ಲಿ ಸ್ಟೀರಿಕ್ ಹಿಂಡ್ರೆನ್ಸ್ ಮಿನಿಮಮ್ ಇದೆ, ಹಾಗಾಗಿ ಅಯೋಡೈಡ್ ಅಯಾನ್ ಅನ್ನು ಮೀಥೈಲ್ ಗ್ರೂಪಿಗೆ ಕೊಡ್ತಾ ಇದ್ದೀರಿ. ಮೀಥೈಲ್ ಗ್ರೂಪಿಗೆ ಅಯೋಡೈಡ್ ಅಯಾನ್ ಕೊಡಬೇಕು ಅಂದರೆ ನೀವು ಇದೇ CO ಬಾಂಡನ್ನೇ ಕಟ್ ಮಾಡಬೇಕು. ಮೀಥೈಲ್ ಗ್ರೂಪಿಗೆ ಅಯೋಡೈಡ್ ಅಯಾನ್ ಅನ್ನು ಕೊಟ್ರಿ, ಇಲ್ಲಿಗೆ H ಅನ್ನು ಕೊಟ್ಟಿದ್ದೀರಿ. ಗೊತ್ತಾಗಿದೆಯಾ? ಹಾಗಿದ್ರೆ ನೇಮ್ ದ ಪ್ರಾಡಕ್ಟ್ಸ್. C2H5OH, that is ethanol, along with methyl iodide CH3I. Methyl iodide or iodomethane. ಗೊತ್ತಾಗಿದೆಯಾ? ಎಸ್. ಇನ್ನೊಂದು ಎಕ್ಸಾಂಪಲ್ ಅನ್ನು ಬರೀತಾ ಇದ್ದೇನೆ. ಇಲ್ಲಿ C2H5 ಅಂತ ಬರೆದೆ, ಇಲ್ಲಿ ಆಕ್ಸಿಜನ್ ಅನ್ನು ಬರೆದು ಈ ಕಡೆ ಐಸೋಪ್ರೊಪೈಲ್ ಗ್ರೂಪ್ ಅನ್ನು ಬರೆದಿದ್ದೇನೆ. ಐಸೋಪ್ರೊಪೈಲ್ ಗ್ರೂಪ್ ಗೊತ್ತಾಗಿದೆಯಾ? ಈ ಕಡೆ ಇರೋದು ಸ್ಮಾಲರ್ ಈಥೈಲ್ ಗ್ರೂಪ್ ಅಂದ್ರೆ ಪ್ರೈಮರಿ ಅಲ್ಕೈಲ್ ಗ್ರೂಪ್ ಇದೆ, ಈ ಕಡೆ ಐಸೋಪ್ರೊಪೈಲ್ ಗ್ರೂಪ್ ಇದೆ ಅಂದ್ರೆ ಸೆಕೆಂಡರಿ ಅಲ್ಕೈಲ್ ಗ್ರೂಪ್ ಇದೆ. ಗೊತ್ತಾಗ್ತಾ ಇದೆಯಾ? ದಿಸ್ ಇಸ್ ಪ್ರೈಮರಿ ಅಲ್ಕೈಲ್ ಗ್ರೂಪ್ ಅಂಡ್ ದಿಸ್ ಇಸ್ ಸೆಕೆಂಡರಿ ಅಲ್ಕೈಲ್ ಗ್ರೂಪ್. ಅಥವಾ ಇದು ಸ್ಮಾಲರ್ ಅಲ್ಕೈಲ್ ಗ್ರೂಪ್, ಇದು ಲಾರ್ಜರ್ ಅಲ್ಕೈಲ್ ಗ್ರೂಪ್ ಇದೆ. ವೆನೆವರ್ ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಲಿಮಿಟೆಡ್ ಸಪ್ಲೈ ಆಫ್ hydroiodic acid or cold concentrated hydroiodic acid, the iodide ion preferably attacks the smaller alkyl group because smaller alkyl group is associated with least steric hindrance.
ಇಲ್ಲಿಗೆ ಎಚ್ ಅನ್ನ ಕೊಡ್ತಾ ಇದ್ದೀರಿ, ಇಲ್ಲಿಗೆ ಐ ಅನ್ನ ಕೊಡ್ತಾ ಇದ್ದೀರಿ. ಗೊತ್ತಾಗಿದೆಯಾ? ಎಸ್. ಹಾಗಿದ್ರೆ ಪ್ರಾಡಕ್ಟ್ಸ್ ಏನೇನು ಬರೀಬಹುದು ನೋಡಿ. CH3 CH CH3 ಇಲ್ಲಿ OH ಅಂತ ಬರೆದೆ. CH3 CH ಇಲ್ಲಿಗೆ OH ಅಂತ ಬರೆದಿದ್ದೇನೆ. ಓಕೆ. ಐಸೋಪ್ರೊಪೈಲ್ ಆಲ್ಕೋಹಾಲ್ ಅದರ IUPAC ನೇಮ್ ಗೊತ್ತಾಗಿದೆ, ಪ್ರೊಪಾನ್-2-ಆಲ್. ಪ್ಲಸ್ ಇನ್ನೊಂದು ಯಾವುದು ಅಂದ್ರೆ ಈಥೈಲ್ ಅಯೋಡೈಡ್, C2H5I. ಈಥೈಲ್ ಅಯೋಡೈಡ್ ಅನ್ನ ಅಯೋಡೋ ಈಥೇನ್ ಅಂತ ಕೂಡ ಕರಿಬಹುದು. ಅಯೋಡೋ ಈಥೇನ್. ಗೊತ್ತಾಗ್ತಾ ಇದೆಯಾ? ಎಸ್. ಇಲ್ಲಿ ನೆನಪಿರಲಿ, ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ನ ನೇಮನ್ನು ಬರಿಬೇಕಾದ್ರೆ ನೀವೇ ಟ್ರೈ ಮಾಡ್ತಾ ಇದ್ದೀರಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಎಥಾಕ್ಸಿ ಗ್ರೂಪ್. ಹೌದಾ? ಹಾಗಿದ್ರೆ ನೇಮ್ ಬಿಕಮ್ಸ್ 2-ethoxypropane. 2-ethoxypropane. ಓವರ್ ಆಲ್ ಕನ್ಕ್ಲೂಷನ್ ಅರ್ಥ ಆಗಿದೆಯಲ್ವಾ? ಸೊ ಇಷ್ಟೇ ನಾವು ಹೇಳ್ತಾ ಇರೋದಿಲ್ಲಿ. ನಿಮಗೆ ಸಿಮಿಟ್ರಿಕಲ್ ಈಥರ್ಸ್ ಅನ್ನ ಕೊಟ್ಟಿರ್ತಾರೆ. ಸಿಮಿಟ್ರಿಕಲ್ ಈಥರ್ಸ್ ಕೊಟ್ಟಾಗ ಏನೂ ಕನ್ಫ್ಯೂಷನ್ ಇಲ್ಲ. ಓಕೆ. ಯಾವುದಾದ್ರೂ ಒಂದು ಅಲ್ಕೈಲ್ ಗ್ರೂಪಿಗೆ ಅಯೋಡೈಡ್ ಅಯಾನ್ ಕೊಡಿ, ಇನ್ನೊಂದು ಆಕ್ಸಿಜನ್ ಇರುತ್ತಲ್ವಾ, ಅದಕ್ಕೆ ಹೈಡ್ರೋಜನ್ ಅನ್ನ ಕೊಡ್ತಾ ಇದ್ದೀರಿ. ಓಕೆ. ಸೊ C2H5 OC2H5 ಅಂತ ಇದೆ. ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಕೋಲ್ಡ್ ಕಾನ್ಸಂಟ್ರೇಟೆಡ್ HI ಹೀಗೆ ಕೊಡ್ತಾರೆ. ಸೊ ಇನ್ನೇನು ಕನ್ಫ್ಯೂಷನ್ ಇಲ್ಲ. ಯಾವುದಾದ್ರೂ ಒಂದು ಬಾಂಡ್ ಕಟ್ ಮಾಡಿ ಆಕ್ಸಿಜನ್ಗೆ H ಅನ್ನ ಕೊಡಿ, C2H5ಗೆ I ಅನ್ನ ಕೊಟ್ಟಿದ್ದೀರಿ. ಪ್ರಾಡಕ್ಟ್ ಬರೆಯೋದು ಗೊತ್ತಾಗಿದೆ. ದಟ್ ಈಸ್ ಆಲ್ಕೋಹಾಲ್ ಅಲಾಂಗ್ ವಿತ್ ಅಲ್ಕೈಲ್ ಅಯೋಡೈಡ್, C2H5I ಅಂತ ಬರೆದ್ರಿ. ಇದು ಇನ್ ಕೇಸ್ ಆಫ್ ಸಿಮಿಟ್ರಿಕಲ್ ಈಥರ್ಸ್. ಇವಾಗ ಇನ್ ಕೇಸ್ ಆಫ್ ಅನ್ಸಿಮಿಟ್ರಿಕಲ್ ಈಥರ್ಸ್ ಅಂತ ಕೇಳ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ CH3 ಇದೆ, ಇಲ್ಲಿ O ಇದೆ. ಹಿಯರ್ ಸೆಕೆಂಡರಿ ಬ್ಯೂಟೈಲ್ ಗ್ರೂಪ್ ಅನ್ನ ಬರೆದೆ. ಸೆಕೆಂಡರಿ ಬ್ಯೂಟೈಲ್ ಗ್ರೂಪ್ ಬರೆದಿಟ್ಟಿದ್ದೇನೆ. ಇಟ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ಕಾನ್ಸಂಟ್ರೇಟೆಡ್ HI. ಹೌ ಇಟ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ಕಾನ್ಸಂಟ್ರೇಟೆಡ್ HI ಅಂತ ಕೇಳಿದ್ರೆ ನೀವು ಯೋಚನೆ ಮಾಡಿ, ಅನ್ಸಿಮಿಟ್ರಿಕಲ್ ಈಥರ್. ಸೊ ಇಂಥ ಕಂಡೀಷನ್ ಅಲ್ಲಿ ನಾನು ಏನ್ ಮಾಡಬೇಕು? ಸೊ ಅಯೋಡೈಡ್ ಅಯಾನ್ ಪ್ರಿಫರಬ್ಲಿ ಗೆಟ್ಸ್ ಅಟ್ಯಾಚ್ಡ್ ಟು ಸ್ಮಾಲರ್ ಅಲ್ಕೈಲ್ ಗ್ರೂಪ್. ಆ ಪಾಯಿಂಟ್ ಅನ್ನ ಜ್ಞಾಪಕಕ್ಕೆ ತಂದ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಸ್ಟೀರಿಕ್ ಹಿಂಡ್ರೆನ್ಸ್ ಜಾಸ್ತಿ ಇದೆ. ಆಕ್ಸಿಜನ್ಗೆ ಲಿಂಕ್ ಆಗಿರೋ ಕಾರ್ಬನ್ನ ಸುತ್ತ ಬಲ್ಕಿಯರ್ ಗ್ರೂಪ್ಸ್ಗಳ ನಂಬರ್ ಜಾಸ್ತಿ ಇದೆ. ಹಾಗಾಗಿ ಈಸಿಯಾಗಿ ಅಯೋಡೈಡ್ ಅಯಾನ್ ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ದೇರ್ಫೋರ್ ಅಯೋಡೈಡ್ ಅಯಾನ್ ಪ್ರಿಫರಬ್ಲಿ ಅಟ್ಯಾಕ್ಸ್ ದ ಸ್ಮಾಲರ್ ಮೀಥೈಲ್ ಗ್ರೂಪ್. ಸೊ ಇಲ್ಲಿಗೆ ಅಯೋಡೈಡ್ ಕೊಟ್ಟಿದ್ದೀರಿ ಅಂದ್ರೆ ಈ ಬಾಂಡ್ ಅನ್ನ ಕಟ್ ಮಾಡಿ ಇಲ್ಲಿಗೆ H ಅನ್ನ ಕೊಡ್ತಾ ಇದ್ದೀರಿ. ಗೊತ್ತಾಗಿದೆಯಾ ಪ್ರಾಡಕ್ಟ್ಸ್ ಏನು ಅಂತ? ದಿಸ್ ಈಸ್ ಅಯೋಡೋಮೀಥೇನ್ ಪ್ಲಸ್ ಬ್ಯೂಟಾನ್-2-ಆಲ್. ಗೊತ್ತಾಯ್ತಾ? ಬ್ಯೂಟಾನ್-2-ಆಲ್ ಅಂತ ಹೇಳಿ ಬರೆದೆ. ಈಸ್ ಇಟ್ ಓಕೆ? ಎಸ್. ಎರಡು ಕಂಡೀಷನ್ಸ್ಗಳನ್ನು ಹೇಳಿದ್ದೇನೆ. ನಾವು ಕಮಿಂಗ್ ಟು ದ ಥರ್ಡ್ ಕಂಡೀಷನ್. ಇನ್ ಕೇಸ್ ಆಫ್ ಅನ್ಸಿಮಿಟ್ರಿಕಲ್ ಈಥರ್ಸ್ ಕಂಟೈನಿಂಗ್ ಎ ಟರ್ಷಿಯರಿ ಅಲ್ಕೈಲ್ ಗ್ರೂಪ್. ಇವಾಗಲೂ ಕೂಡ ಅನ್ಸಿಮಿಟ್ರಿಕಲ್ ಈಥರ್ಸ್ ಅನ್ನೇ ತಗೊಳ್ತಾ ಇದ್ದೀರಿ, ಬಟ್ ಅದರಲ್ಲಿ ಒಂದು ಟರ್ಷಿಯರಿ ಅಲ್ಕೈಲ್ ಗ್ರೂಪ್ ಇರಬೇಕು. ಕೀಪ್ ಇನ್ ಮೈಂಡ್, ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಹಿಯರ್ ದ ರಿಯಾಕ್ಷನ್ ಅಕ್ಕರ್ಸ್ ವಯ SN2 ಮೆಕ್ಯಾನಿಸಮ್. ಅನ್ಸಿಮಿಟ್ರಿಕಲ್ ಈಥರ್ಸ್ ಟರ್ಷಿಯರಿ ಅಲ್ಕೈಲ್ ಗ್ರೂಪ್ ಇರಲಿಲ್ಲ ಅಂದ್ರೆ ಇಲ್ಲಿ ರಿಯಾಕ್ಷನ್ ಮೆಕ್ಯಾನಿಸಮ್ ಯಾವುದು? SN2. ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಅಲ್ಕೈಲ್ ಗ್ರೂಪ್ ಸ್ಮಾಲರ್ ಇರಬೇಕು. ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. Is it okay? Now coming to the third condition. Now coming to the third condition. So as I said, in case of unsymmetrical ethers ಮತ್ತೊಂದು ಕಂಡೀಷನ್ ನೋಡಿ, containing a tertiary alkyl group. ಪ್ರೀವಿಯಸ್ ಕೇಸಲ್ಲೂ ಅನ್ಸಿಮೆಟ್ರಿಕಲ್ ಈಥರ್ಸ್ ಇತ್ತು, ಬಟ್ ಇವಾಗಲೂ ಅನ್ಸಿಮೆಟ್ರಿಕಲ್ ಈಥರ್ಸ್ ಇದೆ. ಬಟ್ ಅಡಿಷನಲಿ ಏನಿದೆ ಅಂದರೆ ಅದರಲ್ಲಿ ಅಟ್ಲೀಸ್ಟ್ ಒಂದಾದರೂ ಟರ್ಷಿಯರಿ ಅಲ್ಕೈಲ್ ಗ್ರೂಪ್ ಇರಬೇಕು. ಗೊತ್ತಾಗಿದೆಯಲ್ವಾ? ಸೊ ಇನ್ ಸಚ್ ಅ ಕಂಡೀಷನ್ ದ ರಿಯಾಕ್ಷನ್ ಅಕ್ಕರ್ಸ್ ವಯ SN1 ಮೆಕ್ಯಾನಿಸಮ್. ಪ್ರೀವಿಯಸ್ ಕೇಸಲ್ಲಿ SN2 ಆಗಿತ್ತು, ಬಟ್ ಇವಾಗ ಒಂದು ಟರ್ಷಿಯರಿ ಅಲ್ಕೈಲ್ ಗ್ರೂಪ್ ಇದೆ ಅಂದರೆ ರಿಯಾಕ್ಷನ್ ಅಕ್ಕರ್ಸ್ ವಯ SN1 ಮೆಕ್ಯಾನಿಸಮ್, which involves the formation of a stable carbocation. SN1 ಮೆಕ್ಯಾನಿಸಮ್ ಆಗುತ್ತೆ, CO ಬಾಂಡ್ ಕಟ್ ಆಗಿ, ಸೊ ಕಾರ್ಬನ್ನಿನ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸಪೋಸ್ ನೋಡಿ, ಈ ಬಾಂಡ್ ಕಟ್ ಆಯಿತು ಅಂತ ಹೇಳಿದ್ರೆ ಮೀಥೈಲ್ ಗ್ರೂಪ್ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಪ್ರೈಮರಿ ಕಾರ್ಬೋಕೇಟಯಾನ್ ಜನರೇಟ್ ಆಗುತ್ತೆ.
ಈ ಬಾಂಡ್ ಕಟ್ ಆಗದೆ ಸಪೋಸ್ ಈ CO ಬಾಂಡ್ ಕಟ್ ಆಯ್ತು ಅಂದ್ರೆ ಸೊ ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಕರೆಕ್ಟಾ? ಸೊ ದಿಸ್ is said to be the tertiary carbocation. As you know, the tertiary carbocation is said to be more stable than compared to primary or secondary carbocations. ಹಾಗಾಗಿ ಇಲ್ಲಿ SN1 ಮೆಕ್ಯಾನಿಸಮ್ ಆಗ್ತಾ ಇದೆ which involves the formation of a stable carbocation. So stable carbocation generate ಆದ ಕೂಡಲೇ iodide ion which is generated from the hydroiodic acid preferably attacks the tertiary carbocation either above the plane or below the plane, which results in the formation of alkyl iodide. So ನೆನ್ಪಿಟ್ಕೋಬೇಕಾಗಿರೋದಿಷ್ಟೇ, in case of unsymmetrical ethers containing a tertiary alkyl group, the iodide ion preferably gets attached to the tertiary alkyl group. Tertiary alkyl group ಅನ್ನ ಅಟ್ಯಾಚ್ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಅದರ ಪ್ರೀವಿಯಸ್ ಕಂಡೀಷನ್ ಏನು ಅಂತ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಹಿಯರ್ ಐ ಹ್ಯಾವ್ ರಿಟನ್ ಒನ್ ಮಾಲಿಕ್ಯೂಲ್. ಇದರ IUPAC ನೇಮನ್ನು ಫಸ್ಟ್ ಬರೀಲಿಕ್ಕೆ ಟ್ರೈ ಮಾಡಿ, ನಂಬರಿಂಗ್ ಅನ್ನು ನೋಡಿ. ಸೊ 1 2 3 ಆರ್ 1 2 3 ಲಾಂಗೆಸ್ಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರಿ. 3 ಕಾರ್ಬನ್ ಆಟಮ್ಸ್ ಇದೆ. ದ ಸೆಕೆಂಡ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ಒನ್ ಮೀಥೈಲ್ ಗ್ರೂಪ್ ಅಂಡ್ ಒನ್ ಮೋರ್ ಮೆಥಾಕ್ಸಿ ಗ್ರೂಪ್. ಸೊ ನೇಮ್ ಅನ್ನ ಕೊಡಬೇಕಾದ್ರೆ 2-methoxy, 2-methyl, ಸೆಕೆಂಡ್ ಕಾರ್ಬನ್ಗೆ ಮೆಥಾಕ್ಸಿ ಗ್ರೂಪ್ ಅಟ್ಯಾಚ್ ಆಗಿದೆ, ಅದೇ ಸೆಕೆಂಡ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. 2-methoxy, 2-methyl, 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪ್ರೋಪೇನ್ ಅಂತ ಬರೆದೆ. ಪ್ರೋಪೇನ್ ಗೊತ್ತಾಗಿದೆಯಾ ನೇಮ್? ಎಸ್. It reacts with limited supply of hydroiodic acid or with cold concentrated hydroiodic acid. So as you know, tertiary alkyl group ಇದೆ ಅಂದ ಕೂಡಲೇ ನೀವೇನ್ ಮಾಡ್ತೀರಿ, iodide ion preferably gets attached to the tertiary alkyl group. ಇದಕ್ಕೆ ಬಂದು ಅಟ್ಯಾಚ್ ಆಗ್ತಾ ಇದೆ. ಇಲ್ಲಿಗೆ iodide ion ಅನ್ನು ಕೊಡಿ, ಇಲ್ಲಿಗೆ ಹೈಡ್ರೋಜನ್ ಅನ್ನು ಕೊಡ್ತಾ ಇದ್ದೀರಿ. ಗೊತ್ತಾಗಿದೆಯಾ? ಹಾಗಿದ್ರೆ ಎರಡು ಪ್ರಾಡಕ್ಟ್ಸ್ ಬಂತು. ಯಾವುದು ಅಂದ್ರೆ one is methanol and the another one is tertiary butyl iodide. Tertiary alkyl group ಗೆ iodide ion ಅಟ್ಯಾಚ್ ಆಗಿರೋದ್ರಿಂದ this is tertiary butyl iodide. ಕಾಮನ್ ನೇಮ್ ಅನ್ನು ಫಸ್ಟ್ ಬರ್ಕೊಳ್ಳಿ, tertiary butyl iodide. IUPAC ನೇಮ್ ಟ್ರೈ ಮಾಡ್ಬೋದಲ್ವಾ? ಎಸ್. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ಗೆ ಅಯೋಡೋ ಗ್ರೂಪ್ ಅಂಡ್ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೀಬೇಕಾದ್ರೆ 2 ಅಯೋಡೋ, 2 ಮೀಥೈಲ್, ಪ್ರೋಪೇನ್ ಅಂತ ಬರೆದಿದ್ದೀರಿ. 2 ಅಯೋಡೋ, 2 ಮೀಥೈಲ್, ಪ್ರೋಪೇನ್. ದಿಸ್ ಇಸ್ ದ IUPAC ನೇಮ್. ಗೊತ್ತಾಗಿದೆಯಾ? ಸೊ ಈ ಕಂಡೀಷನ್ ನೋಡ್ಕೊಳ್ಳಿ. ರೀಸನ್ ಏನ್ ಕೊಡ್ತಾ ಇದ್ದೀರಿ? ಇನ್ ಕೇಸ್ ಆಫ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಕಂಟೈನಿಂಗ್ ಎ ಟರ್ಷಿಯರಿ alkyl group, the reaction proceeds via SN1 mechanism which involves the formation of a stable carbocation. Since a stable carbocation is generated, the iodide ion preferably attacks that stable carbocation, which results in the formation of alcohol and alkyl iodide. Andre iodide ion preferably attaches to tertiary alkyl group. Is it okay? Yes. ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನೆ ನೋಡಿ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡ್ತೇನೆ, ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಿ. ಎಸ್, ಅಬ್ಸರ್ವ್ ದಿಸ್. ಇದರಲ್ಲಿ ನಾಮನ್ ಕ್ಲೇಚರ್ನ ನೀವೇ ಮಾಡ್ಕೊಳ್ತಾ ಇದ್ದೀರಿ. ನಂಬರಿಂಗ್ ಅನ್ನು ಹೀಗೆ ಮಾಡಿದೆ, 1 2 3 4 ಅಂತ. ಸೆಕೆಂಡ್ ಕಾರ್ಬನ್ಗೆ ಒಂದು ಎಥಾಕ್ಸಿ ಗ್ರೂಪ್ ಅಟ್ಯಾಚ್ ಆಗಿದೆ, ಅದೇ ಸೆಕೆಂಡ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. 2 ಎಥಾಕ್ಸಿ, 2 ಮೀಥೈಲ್ ಬ್ಯೂಟೇನ್. ಗೊತ್ತಾಗಿದೆಯಾ? 2 ಎಥಾಕ್ಸಿ,
2-methyl butane ಅಂತ ನೇಮ್ ಮಾಡ್ಕೊಂಡಿದ್ದೀರಿ. ಇಟ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ಕಾನ್ಸಂಟ್ರೇಟೆಡ್ HI. ಕ್ಲಿಯರ್? ಇವಾಗ ನೀಟಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು, ಇಟ್ ಈಸ್ ಅನ್ ಅನ್ಸಿಮಿಟ್ರಿಕಲ್ ಈಥರ್ ವೇರ್ ಒನ್ ಆಫ್ ದಿ ಅಲ್ಕೈಲ್ ಗ್ರೂಪ್ ಈಸ್ ಟರ್ಷಿಯರಿ ಇನ್ ನೇಚರ್. ಕರೆಕ್ಟಾ? ಆಕ್ಸಿಜನ್ ಪಕ್ಕ ಲಿಂಕ್ ಆಗಿದೆಯಲ್ಲ ಕಾರ್ಬನ್, ಇದರ ನೇಚರ್ ಏನು? 1, 2, 3 ಅದರ್ ಕಾರ್ಬನ್ಗೆ ಲಿಂಕ್ ಆಗಿರೋದ್ರಿಂದ ಟರ್ಷಿಯರಿ. ಈ ಕಾರ್ಬನ್ನಿನ ನೇಚರ್ ಏನು? ಪ್ರೈಮರಿ. ಸೊ ಪ್ರೀವಿಯಸ್ ಕೇಸನ್ನು ಅಪ್ಲೈ ಮಾಡೋದಲ್ಲ, ಅಂದರೆ ಅಯೋಡೈಡ್ ಅಯಾನ್ ಪ್ರಿಫರಬ್ಲಿ ಅಟ್ಯಾಚಸ್ ಟು ಸ್ಮಾಲರ್ ಅಲ್ಕೈಲ್ ಗ್ರೂಪ್, ಅದು ಬರೋಲ್ಲ. ಇಫ್ ಒನ್ ಆಫ್ ದಿ ಅಲ್ಕೈಲ್ ಗ್ರೂಪ್ ಈಸ್ ಟರ್ಷಿಯರಿ ಇನ್ ನೇಚರ್, ದೆನ್ ಅಯೋಡೈಡ್ ಅಯಾನ್ ಗೆಟ್ಸ್ ಅಟ್ಯಾಚ್ಡ್ ಟು ಟರ್ಷಿಯರಿ ಅಲ್ಕೈಲ್ ಗ್ರೂಪ್. ಗೊತ್ತಾಗಿದೆಯಾ? ಸೊ ಹಾಗಾಗಿ ನೀವು ಇದೇ ಬಾಂಡನ್ನೇ ಕಟ್ ಮಾಡಬೇಕು. ಕಟ್ ಮಾಡಿ ಆದ ಮೇಲೆ ಟರ್ಷಿಯರಿ ಅಲ್ಕೈಲ್ ಗ್ರೂಪಿಗೆ ಅಯೋಡೈಡ್ ಅಯಾನ್ ಅನ್ನು ಅಟ್ಯಾಚ್ ಮಾಡಿ ಆಕ್ಸಿಜನ್ಗೆ ಹೈಡ್ರೋಜನ್ ಅನ್ನು ಕೊಡ್ತಾ ಇದ್ದೀರಿ. ಸೊ ಗೊತ್ತಾಯ್ತಾ? ಸೊ ದ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್: CH3 CH2OH ಪ್ಲಸ್. ಇವಾಗ ಇನ್ನೊಂದು ನೋಡಿ, ಟರ್ಷಿಯರಿ ಅಲ್ಕೈಲ್ ಗ್ರೂಪ್ ಇದೆಯಲ್ಲ, ಅದನ್ನ ಇಲ್ಲಿ ಬರೀತಾ ಇದ್ದೇನೆ. CH3 CH2 CCH3 CH3, ಇಲ್ಲಿ ಅಯೋಡೀನ್ ಅನ್ನ ಬರೆದಿಟ್ಟಿದ್ದೇನೆ. ಗೊತ್ತಾಗಿದೆಯಾ? ಸೊ ಎಗೈನ್ ನೇಮಿಂಗ್ ಅನ್ನ ನೀವೇ ಮಾಡ್ಕೊಳ್ಳಿ. 1, 2, 3, 4 ಕಾರ್ಬನ್ಸ್ ಇದೆ. ಸೆಕೆಂಡ್ ಕಾರ್ಬನ್ಗೆ ಅಯೋಡೋ ಗ್ರೂಪ್ ಅಂಡ್ ಮೀಥೈಲ್ ಗ್ರೂಪ್ ಎರಡು ಅಟ್ಯಾಚ್ ಆಗಿದೆ. ನಾಮನ್ ಕ್ಲೇಚರ್ ಅನ್ನು ನೀವೇ ಮಾಡ್ಕೋಬೇಕು. ಪ್ರಾಡಕ್ಟಿನ ಪ್ರಿಡಿಕ್ಷನ್ಸ್ಗಳು ಗೊತ್ತಾಗ್ತಾ ಇದೆಯಲ್ವಾ? ಎಸ್, ಇದನ್ನು ನೀಟಾಗಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕಂಡೀಷನ್ ಸಿಮಿಟ್ರಿಕಲ್ ಈಥರ್ಸ್. ಸೊ ಅದರಲ್ಲಿ ಯಾವ ಬಾಂಡನ್ನಾದರೂ ಕಟ್ ಮಾಡಿ ಎ ಮಿಕ್ಸ್ಚರ್ ಆಫ್ ಆಲ್ಕೋಹಾಲ್ ಅಂಡ್ ಅಲ್ಕೈಲ್ ಅಯೋಡೈಡ್ಸ್ ಆರ್ ಜನರೇಟೆಡ್. ಸೆಕೆಂಡ್ ಕಂಡೀಷನ್ ಅಲ್ಲಿ ಅನ್ಸಿಮಿಟ್ರಿಕಲ್ ಈಥರ್ಸ್ ಮಾತ್ರ ಕೊಟ್ಟಿರ್ತಾರೆ. ಟರ್ಷಿಯರಿ ಅಲ್ಕೈಲ್ ಗ್ರೂಪ್ ಈಸ್ ಆಬ್ಸೆಂಟ್ ದೇರ್. There the reaction occurs via SN2 mechanism and the iodide ion preferably gets attached to smaller alkyl group. ಗೊತ್ತಾಗಿದೆಯಾ? ನೆಕ್ಸ್ಟ್ ಥರ್ಡ್ ಕಂಡೀಷನ್ ಅಲ್ಲಿ ಅನ್ಸಿಮಿಟ್ರಿಕಲ್ ಈಥರ್ಸ್ ಕಂಟೈನಿಂಗ್ ಎ ಟರ್ಷಿಯರಿ ಅಲ್ಕೈಲ್ ಗ್ರೂಪ್ ಅದನ್ನು ಕೊಟ್ಟಿದ್ದಾಗ ಅಯೋಡೈಡ್ ಅಯಾನ್ ಪ್ರಿಫರಬ್ಲಿ ಗೆಟ್ಸ್ ಅಟ್ಯಾಚ್ಡ್ ಟು ಟರ್ಷಿಯರಿ ಅಲ್ಕೈಲ್ ಗ್ರೂಪ್. ಅದು ದೊಡ್ಡ ಸೈಜ್ ಇದ್ರೂ ಕೂಡ ಅದಕ್ಕೆ ಹೋಗಿ ಅಟ್ಯಾಚ್ ಆಗ್ತಾ ಇದೆ. ಯಾಕಂದ್ರೆ ರಿಯಾಕ್ಷನ್ ಅಕ್ಕರ್ಸ್ ವಯಾ SN1 mechanism which involves the formation of a stable tertiary carbocation. ಅರ್ಥ ಆಗಿದೆಯಾ? ಸೊ ಈ ಮೂರು ಕಂಡೀಷನ್ಸ್ ಅನ್ನ ಹೇಳಿದೆ. ಇನ್ನೊಂದು ಕಂಡೀಷನ್ ಅನ್ನ ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಇವಾಗ. ಇದಿಷ್ಟನ್ನ ಹಿಯರ್ ಯು ಆರ್ ಅಬ್ಸರ್ವಿಂಗ್ ಒನ್ ಮೋರ್ ಕಂಡೀಷನ್. ಯು ವಿಲ್ ಬಿ ಗಿವನ್ ವಿತ್ ಅನ್ ಅನ್ಸಿಮಿಟ್ರಿಕಲ್ ಈಥರ್ ಕಂಟೈನಿಂಗ್ ಒನ್ ಆರೋಮ್ಯಾಟಿಕ್ ರಿಂಗ್. ಅಂದ್ರೆ ಒಂದು ಆರೋಮ್ಯಾಟಿಕ್ ರಿಂಗ್ ಇದೆ, ಇನ್ನೊಂದು ಪಕ್ಕದಲ್ಲಿ ಅಲ್ಕೈಲ್ ಗ್ರೂಪ್ ಅನ್ನ ಕೊಟ್ಟಿರ್ತಾರೆ. ಹಾಗಾಗಿ ಇದನ್ನ ಅರೈಲ್ ಅಲ್ಕೈಲ್ ಈಥರ್ಸ್ ಅಂತ ಕೂಡ ಕರೀತಾ ಇದ್ದಾರೆ. ಇನ್ ಕೇಸ್ ಆಫ್ ಅನ್ಸಿಮಿಟ್ರಿಕಲ್ ಈಥರ್ಸ್ ಕಂಟೈನಿಂಗ್ ಎ ಬೆನ್ಝೀನ್ ರಿಂಗ್ ಆರ್ ಅರೋಮ್ಯಾಟಿಕ್ ರಿಂಗ್ ವಿಚ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅಲ್ಕೈಲ್ ಅರೈಲ್ ಈಥರ್ಸ್, ದ ಅಯೋಡೈಡ್ ಅಯಾನ್ ಪ್ರಿಫರಬ್ಲಿ ಗೆಟ್ಸ್ ಅಟ್ಯಾಚ್ಡ್ ಟು ದಿ ಅಲ್ಕೈಲ್ ಗ್ರೂಪ್ ಅಂಡ್ ನಾಟ್ ಟು ದಿ ಅರೋಮ್ಯಾಟಿಕ್ ರಿಂಗ್. ಇವಾಗ ಅಲ್ಕೈಲ್ ಗ್ರೂಪ್ ಅನ್ನ ನೀವು ಅಟ್ಯಾಚ್ ಮಾಡ್ಲಿಕ್ಕೆ ಹೋಗ್ತಿರಲ್ವಾ, ಅವಾಗ ಕ್ವಶನ್ ಬರುತ್ತೆ, ಈ CO ಬಾಂಡ್ ಕಟ್ ಆಗ್ಬೇಕು ಅಥವಾ ಬೆನ್ಝೀನ್ ರಿಂಗಿನ ಕಾರ್ಬನ್ ಆಕ್ಸಿಜನ್ ಬಾಂಡ್ ಇದೆಯಲ್ಲ ಅದು ಕಟ್ ಆಗಬೇಕು ಅಂತ. ಸೊ ಅವಾಗ ನಾವು ಕಟ್ ಮಾಡ್ತಾ ಇರೋದು ಅಲ್ಕೈಲ್ ಗ್ರೂಪ್ ಆಕ್ಸಿಜನ್ ಬಾಂಡ್ ಅನ್ನೇ ಪ್ರಿಫರಬ್ಲಿ ಕಟ್ ಮಾಡ್ತಾ ಇದ್ದೇವೆ. ರೀಸನ್ ಇಷ್ಟನೇ, ಫಸ್ಟ್ ಚಾಪ್ಟರ್ ಹ್ಯಾಲೋ ಅಲ್ಕೇನ್ಸ್ ಅದಾದ್ಮೇಲೆ ಹ್ಯಾಲೋ ಅರೀನ್ಸ್ ಬಂತಲ್ವಾ, ಆ ಚಾಪ್ಟರ್ ಅಲ್ಲಿ ನೋಡಿದಿರಿ ಇದರಲ್ಲಿ ಬೆನ್ಝೀನ್ ರಿಂಗಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿತ್ತು. ಈ ಚಾಪ್ಟರ್ ಆಲ್ಕೋಹಾಲ್ಸ್ ಆದ ಮೇಲೆ ಫಿನಾಲ್ಸ್ ಅಂತ ನೋಡಿದ್ರಲ್ಲ, ಅಲ್ಲಿ ಕೂಡ ಸೇಮ್ ಕಾನ್ಸೆಪ್ಟ್ ಮತ್ತೆ ರೀಅಪಿಯರ್ ಆಯಿತು. ಓಕೆ, ಸೊ ಇಲ್ಲಿ ಹ್ಯಾಲೋಜನ್ನಿನ ಮೇಲೆ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಇದೆ, ಹಾಗೆ ಇಲ್ಲಿ ಆಕ್ಸಿಜನ್ನಿನ ಮೇಲೆ ಕೂಡ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಇದೆ. ದೀಸ್ ಇಲೆಕ್ಟ್ರಾನ್ಸ್, ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆರ್ ಇನ್ ಕಾಂಜುಗೇಷನ್ ವಿತ್ ದ ಪೈ ಇಲೆಕ್ಟ್ರಾನ್ಸ್ ಆಫ್ ದಿ ಬೆನ್ಝೀನ್ ರಿಂಗ್, ಅಥವಾ ಸಿಂಪ್ಲಿ ರೆಸೊನೆನ್ಸ್ ಅಲ್ಲಿ ಇದೆ ಅಂತ ಕರೀತಾ ಇದ್ದೇವೆ. ಡ್ಯೂ ಟು ದ ರೆಸೊನೆನ್ಸ್ ದ CX ಬಾಂಡ್ ಈಸ್ ಹ್ಯಾವಿಂಗ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್. ಅರ್ಥ ಆಗಿದೆಯಾ? ಸೊ ಇಲ್ಲಿ ಕೂಡ ಡ್ಯೂ ಟು ದ ರೆಸೊನೆನ್ಸ್ ದ CO ಬಾಂಡ್ ಈಸ್ ಹ್ಯಾವಿಂಗ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಅಂಡ್ ಇಟ್ ಈಸ್ ಅಪ್ಲಿಕೇಬಲ್ ಇನ್ ದ ಕೇಸ್ ಆಫ್ ಅರೋಮ್ಯಾಟಿಕ್ ಈಥರ್ಸ್ ಆಲ್ಸೋ. ಇವಾಗ ಏನು ನಾವು ಅನಿಸೋಲ್ ಅಥವಾ ಬೇರೆ ಯಾವುದೇ ಅರೋಮ್ಯಾಟಿಕ್ ಈಥರ್ಸ್ ಅನ್ನ ಕನ್ಸಿಡರ್ ಮಾಡ್ತೇವೆ, ಇದರಲ್ಲಿ ಕೂಡ CO ಬಾಂಡೇ ಇದೆ. CO ಬಾಂಡ್ ಇದ್ದಾಗ ಈ CO ಬಾಂಡಿಗೆ ಡ್ಯೂ ಟು ರೆಸೊನೆನ್ಸ್ ದ CO ಬಾಂಡ್ ಡೆವಲಪ್ಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್. Keep in mind, with increase in the bond multiplicity, single bond in the double bond in the triple bond ಆಗ್ತಾ ಇದೆ ಅಂದಾಗ ಬಾಂಡಿನ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ and that bond is difficult to break.
ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನಾನು ಈ CO ಬಾಂಡ್ ಅಂದ್ರೆ ಬೆನ್ಝೀನ್ ರಿಂಗ್ ಕಾರ್ಬನ್ ಆಕ್ಸಿಜನ್ ಬಾಂಡ್ ಅನ್ನ ಕಟ್ ಮಾಡ್ಲಿಕ್ಕೆ ಆಗಲ್ಲ. ದಟ್ ಈಸ್ ಬಿಕಾಸ್ ಆಫ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್. ಓಕೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆಫ್ CO ಬಾಂಡ್. ಸೊ ಯಾವ ಬಾಂಡಿಗೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇದೆ? ಈ ಬಾಂಡಿಗೆ, ಬೆನ್ಝೀನ್ ರಿಂಗ್ ಕಾರ್ಬನ್ ಅಲಾಂಗ್ ವಿತ್ ಆಕ್ಸಿಜನ್ ಬಾಂಡಿಗೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇದೆ, ವಿಚ್ ಇಸ್ ಡಿಫಿಕಲ್ಟ್ ಟು ಬ್ರೇಕ್. ಹಾಗಾಗಿ ಇನ್ನೊಂದು ಪಾಸಿಬಿಲಿಟಿ ಯಾವುದು? ಅಲ್ಕೈಲ್ ಗ್ರೂಪ್ ಕಾರ್ಬನ್ ಜೊತೆಗೆ ಆಕ್ಸಿಜನ್ ಬಾಂಡ್ ಇರುತ್ತಲ್ಲ, ಅದನ್ನ ಕಟ್ ಮಾಡ್ತೀರಿ, ಅಯೋಡೈಡ್ ಅಯಾನ್ ಅನ್ನ ಅಲ್ಕೈಲ್ ಗ್ರೂಪಿಗೆ ಕೊಡಿ, ಹೈಡ್ರೋಜನ್ ಅನ್ನ ಆಕ್ಸಿಜನ್ಗೆ ಕೊಡ್ತಾ ಇದ್ದೀರಿ. ಸೊ ಇದರಲ್ಲಿ ಒಂದು ಸಿಂಪಲ್ ಬಾಂಡ್ ಏನ್ ನೆನ್ಪಿಟ್ಕೋಬಹುದು ಅಂದ್ರೆ, ಇನ್ ಕೇಸ್ ಆಫ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಕಂಟೈನಿಂಗ್ ಎ ಬೆನ್ಝೀನ್ ರಿಂಗ್, ಒನ್ ಆಫ್ ದಿ ಪ್ರಾಡಕ್ಟ್ ಈಸ್ ಆಲ್ವೇಸ್ ಫೀನಾಲ್. ಒಂದು ಪ್ರಾಡಕ್ಟ್ ಯಾವಾಗಲೂ ಕೂಡ ಏನ್ ಬರುತ್ತೆ? ಫೀನಾಲ್ ಬರುತ್ತೆ. ಯಾಕಂದ್ರೆ ಈ ಬಾಂಡ್ ಕಟ್ ಆಗಲ್ಲ. ಈ ಬಾಂಡ್ ಕಟ್ ಆಗಿಲ್ಲ ಅಂದ್ರೆ ಆಕ್ಸಿಜನ್ಗೆ ಹೆಚ್ಚು ಕೊಡ್ತೀರಿ. ಒಂದು ಪ್ರಾಡಕ್ಟ್ ಯಾವಾಗಲೂ ಫೀನಾಲೇ ಬಂದಿರುತ್ತೆ, ಇನ್ನೊಂದು ಪ್ರಾಡಕ್ಟ್ ಅಲ್ಕೈಲ್ ಅಯೋಡೈಡ್. ಗೊತ್ತಾಗಿದೆಯಲ್ವಾ? ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅಯೋಡೈಡ್ ಅಯಾನ್ ಗೆಟ್ಸ್ ಅಟ್ಯಾಚ್ಡ್ ಟು ದಿ ಅಲ್ಕೈಲ್ ಗ್ರೂಪ್ ಬಟ್ ನಾಟ್ ಟು ದಿ ಬೆನ್ಝೀನ್ ರಿಂಗ್. ವೈ ದಿಸ್ ಬಾಂಡ್ ಈಸ್ ನಾಟ್ ಕ್ಲೀವ್ಡ್ ಅಂತ ಹೇಳಿದರೆ, ಬಿಕಾಸ್ ಆಫ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆಫ್ ದಿ CO ಬಾಂಡ್. ಈಸ್ ಇಟ್ ಓಕೆ? ಹಾಗಿದ್ರೆ ಸೊ ನೇಮ್ ದ ಪ್ರೊಡಕ್ಟ್ಸ್ ಜನರೇಟೆಡ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೇಮ್ ದ ಪ್ರೊಡಕ್ಟ್ಸ್ ಜನರೇಟೆಡ್ ವೆನ್ ಅನಿಸೋಲ್ ಅಥವಾ ಮೆಥಾಕ್ಸಿ ಬೆನ್ಝೀನ್ is treated with cold concentrated HI or treated with limited supply of hydroiodic acid. ಅಂದ್ರೆ ನೀವು ಈ ಬಾಂಡ್ ಅನ್ನ ಕಟ್ ಮಾಡಿದ್ರಿ, ಕೀಪ್ ಇನ್ ಮೈಂಡ್ ಒನ್ ಆಫ್ ದಿ ಪ್ರಾಡಕ್ಟ್ ಈಸ್ ಆಲ್ವೇಸ್ ಫೀನಾಲ್. ಇದು ನೆನಪಿರಲಿ. ಒಂದು ಪ್ರಾಡಕ್ಟ್ ಯಾವಾಗಲೂ ಕೂಡ ಫೀನಾಲ್ ಬರುತ್ತೆ, ಇನ್ನೊಂದು ಪ್ರಾಡಕ್ಟ್ ಮೀಥೈಲ್ ಅಯೋಡೈಡ್. ನೇಮ್ ದ ಪ್ರೊಡಕ್ಟ್ಸ್ ಜನರೇಟೆಡ್ ಅಂದ್ರೆ ಫೀನಾಲ್ ಅಂತನೂ ಬರೀತೀರಿ, ಇಲ್ಲಿ ಮೀಥೈಲ್ ಅಯೋಡೈಡ್ ಅಥವಾ ಅಯೋಡೋಮೀಥೇನ್. ಇಸ್ ಇಟ್ ಓಕೆ? ಎಸ್, 4 ಕಂಡೀಷನ್ಸ್ಗಳನ್ನು ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸಿಮಿಟ್ರಿಕಲ್ ಈಥರ್ಸ್, ಸೆಕೆಂಡ್ ಒನ್ ಅನ್ಸಿಮಿಟ್ರಿಕಲ್ ಈಥರ್ಸ್ ವಿಚ್ ಡು ನಾಟ್ ಕಂಟೈನ್ ಟರ್ಷಿಯರಿ ಅಲ್ಕೈಲ್ ಗ್ರೂಪ್, ಥರ್ಡ್ ಒನ್ ಅನ್ಸಿಮಿಟ್ರಿಕಲ್ ಈಥರ್ಸ್ containing a tertiary alkyl group, fourth one unsymmetrical ethers which contain at least one benzene ring in their structure. ಅಂದ್ರೆ ಅಲ್ಕೈಲ್ ಅರೈಲ್ ಈಥರ್ಸ್ ಗಳನ್ನ ನೋಡಿದಿರಿ. ಈ 4 ಕಂಡೀಷನ್ಸ್ ಅಲ್ಲಿ ಅಯೋಡೈಡ್ ಅಯಾನ್ ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ ಅದನ್ನ ನೀಟಾಗಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಸ್ ಇಟ್ ಓಕೆ? ಸೊ ನೌ ವಿ ಶಾಲ್ ರಿವೈಸ್ the things what we have discussed so far. Complete the equations. Before writing the products, first analyze all the cases. ಪ್ರತಿ ಕಂಡೀಷನ್ಸ್ ಅಲ್ಲಿ ಕೂಡ ಪ್ರಾಡಕ್ಟ್ ಅನ್ನ ಯಾವ ತರ ಪ್ರಿಡಿಕ್ಟ್ ಮಾಡಬೇಕು ಅದನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದನ್ನ ಚೆಕ್ ಮಾಡಿ. ಇದು ಅನ್ಸಿಮಿಟ್ರಿಕಲ್ ಈಥರ್, ನೋಡಿದ್ರೆ ಗೊತ್ತಾಗ್ತಾ ಇದೆ ಅನ್ಸಿಮಿಟ್ರಿಕಲ್ ಈಥರ್. ಈ ಕಡೆ ಒಂದು ಸೆಕೆಂಡರಿ ಅಲ್ಕೈಲ್ ಗ್ರೂಪ್ ಇದೆ. ಹೇಗೆ ಗೊತ್ತಾಗುತ್ತೆ? ಆಕ್ಸಿಜನ್ ಪಕ್ಕ ಇರೋ ಕಾರ್ಬನ್, ಇಟ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು 2 ಕಾರ್ಬನ್ ಆಟಮ್, ಸೆಕೆಂಡರಿ. ಈ ಕಾರ್ಬನ್ನಿನ ನೇಚರ್ ಏನಂದ್ರೆ ಡೈರೆಕ್ಟ್ಲಿ ಲಿಂಕ್ಡ್ ಟು 3 ಅದರ್ ಕಾರ್ಬನ್, ಟರ್ಷಿಯರಿ. ಸೊ ಯಾವ ಕೇಸನ್ನು ಅಪ್ಲೈ ಮಾಡ್ತಾ ಇದ್ದೀರಿ? ಅನ್ಸಿಮಿಟ್ರಿಕಲ್ ಈಥರ್ಸ್ ಕಂಟೈನಿಂಗ್ ಎ ಟರ್ಷಿಯರಿ ಅಲ್ಕೈಲ್ ಗ್ರೂಪ್ ವೇರ್ ದ ಅಯೋಡೈಡ್ ಅಯಾನ್ ಪ್ರಿಫರಬ್ಲಿ ಗೆಟ್ಸ್ ಅಟ್ಯಾಚ್ಡ್ ಟು ದಿ ಟರ್ಷಿಯರಿ ಅಲ್ಕೈಲ್ ಗ್ರೂಪ್. ಸೊ ಹಾಗಾಗಿ ಇದೇ ಬಾಂಡ್ ಅನ್ನ ಕಟ್ ಮಾಡಬೇಕು. ಇಲ್ಲಿಗೆ H ಅನ್ನು ಕೊಡ್ತಾ ಇದ್ದೀರಿ, ಇಲ್ಲಿಗೆ I ಅನ್ನ ಕೊಡ್ತಾ ಇದ್ದೀರಿ. ಸೊ ನೆನಪಿರಲಿ, ನೀವು ಪ್ರಾಡಕ್ಟಿನ ನೇಮನ್ನು ನೀವೇ ಬರೀಬೇಕು. ಓಕೆ, ಸ್ವಲ್ಪ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಪ್ರಾಡಕ್ಟ್ಗಳನ್ನು ನಾನು ಬರೀತಾ ಇದ್ದೇನೆ. CH3 CH3 OH ಪ್ಲಸ್ ಇಲ್ಲಿ CH3 ಥ್ರೈಸ್ CI ಅಂತ ಹೇಳಿ ಬರುತ್ತೆ. ಗೊತ್ತಾಗಿದೆಯಾ? ಸೊ ಅದು ಯಾವ ಕಂಡೀಷನ್ ಅದನ್ನು ನೋಡಿದ್ರಿ. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿ ಕೂಡ ಕೋಲ್ಡ್ ಕಾನ್ಸಂಟ್ರೇಟೆಡ್ HI ಅಥವಾ ಲಿಮಿಟೆಡ್ ಸಪ್ಲೈ ಆಫ್ HI ಅನ್ನ ಕೊಟ್ಟಿದ್ದೀರಿ. ಈ ಕಡೆ ಪ್ರೈಮರಿ ಅಲ್ಕೈಲ್ ಗ್ರೂಪ್ ಇದೆ, ಈ ಕಡೆಗೆ ಬಂದರೂ ಕೂಡ ಇದು ಪ್ರೈಮರಿನೇ. ಈಗ ದಿಸ್ ಕಾರ್ಬನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಓನ್ಲಿ ಒನ್ ಅದರ್ ಕಾರ್ಬನ್. ಅನ್ಸಿಮೆಟ್ರಿಕಲ್ ಈಥರ್ಸ್, ನೋ ಟರ್ಷಿಯರಿ ಅಲ್ಕೈಲ್ ಗ್ರೂಪ್. ಇನ್ ಕೇಸ್ ಆಫ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಇಲ್ಲಿ SN1 ಮೆಕ್ಯಾನಿಸಮ್ ಆಗಿತ್ತು, ಕರೆಕ್ಟಾ? ಇಲ್ಲಿ SN2 ಮೆಕ್ಯಾನಿಸಮ್ ಆಗತ್ತೆ. ಅಂದ್ರೆ ಅಯೋಡೈಡ್ ಅಯಾನ್ ಪ್ರಿಫರಬ್ಲಿ ಗೆಟ್ಸ್ ಅಟ್ಯಾಚ್ಡ್ ಟು ದಿ ಸ್ಮಾಲರ್ ಅಲ್ಕೈಲ್ ಗ್ರೂಪ್, ಕರೆಕ್ಟಾ? ಸೊ ನೀವು ಈ ಬಾಂಡ್ ಅನ್ನ ಕಟ್ ಮಾಡ್ತೀರಿ, ಆಕ್ಸಿಜನ್ಗೆ H ಅನ್ನು ಕೊಡಿ, ಸ್ಮಾಲರ್ ಅಲ್ಕೈಲ್ ಗ್ರೂಪಿಗೆ ಅಯೋಡೈಡ್ ಅಯಾನ್ ಅನ್ನು ಅಟ್ಯಾಚ್ ಮಾಡಿದಿರಿ. ನಾವು ದ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್.
ಓಕೆನಾ, ಪ್ಲಸ್ ಈಥೈಲ್ ಅಯೋಡೈಡ್. ಗೊತ್ತಾಗಿದೆಯಾ ಯಾವ ಕೇಸಸ್ ಅಂತ ರೀಕಾಲ್ ಮಾಡಿ. ನಾವು ಹಿಯರ್ ಈಸ್ ಅ ಸಿಮಿಟ್ರಿಕಲ್ ಈಥರ್. ಸಿಮಿಟ್ರಿಕಲ್ ಈಥರ್ ಕೊಟ್ಟಿದ್ದಾರೆ, ಇಟ್ ಈಸ್ ಟ್ರೀಟೆಡ್ ವಿತ್ HI ಅಷ್ಟೇ ನೋಡಿದರೆ ತಪ್ಪು. ಇಲ್ಲಿ ಕ್ಲಿಯರ್ ಆಗಿ ಸ್ಪೆಸಿಫೈ ಆಗಿದೆ, ಎಕ್ಸೆಸ್ ಅಮೌಂಟ್ ಆಫ್ HI ಅಂತ ಕೊಡ್ಬೋದು ಅಥವಾ ಹಾಟ್ ಕಾನ್ಸಂಟ್ರೇಟೆಡ್ HI ಅಂತ ಕೊಡ್ಬೋದು. ಆವಾಗ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ಕೋಹಾಲ್ ಬರಲ್ಲ. ಓಕೆ, ಇದು ಕೇಸ್ 1 ಅಲ್ಲಿ ಕಲ್ತಿದ್ವಿ ನೋಡಿ. ನೀವು ಎರಡೂ ಬಾಂಡನ್ನು ಕಟ್ ಮಾಡ್ತೀರಿ ಅಂದ್ರೆ ಆಲ್ಕೋಹಾಲ್ ಬಂದಿರೋದು ಮತ್ತೆ ಹೈಡ್ರೋಜನ್ ಅಯೋಡೈಡ್ ಜೊತೆಗೆ ರಿಯಾಕ್ಟ್ ಆಗತ್ತೆ. ಸೊ ಇಲ್ಲಿಗೂ ಒಂದು ಅಯೋಡೈಡ್ ಅಯಾನ್ ಕೊಡ್ತೀರಿ, ಇಲ್ಲಿಗೂ ಒಂದು ಅಯೋಡೈಡ್, ಇಲ್ಲಿಗೆ 2 ಹೈಡ್ರೋಜನ್ಸ್ ಅನ್ನ ಕೊಟ್ಟಿದ್ದೀರಿ. ಕರೆಕ್ಟಾ? ಕೇಸ್ 1 ಅನ್ನ ಜ್ಞಾಪಕ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಬಂದಿರೋ ಆಲ್ಕೋಹಾಲ್ ಮತ್ತೆ HI ಜೊತೆಗೆ ರಿಯಾಕ್ಟ್ ಆಗತ್ತೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ OH ಗೆಟ್ಸ್ ರಿಪ್ಲೇಸ್ಡ್ ಬೈ ಅಯೋಡೈಡ್. ಹಾಗಾಗಿ ಎರಡೂ ಕೂಡ ಅಲ್ಕೈಲ್ ಅಯೋಡೈಡ್ಸೇ ಬರೋದು. CH3 CH2 CH2 I 2 ಮೋಲ್ಸ್ ಬರ್ತಾ ಇದೆ. ಓಕೆ, ಪ್ಲಸ್ H2O. ಇಲ್ಲಿ ಬೇಕಾದ್ರೆ 2 ಅಂತ ಹೇಳಿ ಬರ್ಕೊಳ್ಳಿ. ಗೊತ್ತಾಗಿದೆಯಾ? ಒನ್ ಮೋರ್ ಕಂಡೀಷನ್, HI ಕೋಲ್ಡ್ ಕಾನ್ಸಂಟ್ರೇಟೆಡ್ ಅಂದ್ರೆ ಲಿಮಿಟೆಡ್ ಸಪ್ಲೈ, ಇಟ್ ಈಸ್ ಟ್ರೀಟೆಡ್ ವಿತ್ ಅಗೇನ್ ಎ ಸಿಮಿಟ್ರಿಕಲ್ ಈಥರ್. ಸಿಮಿಟ್ರಿಕಲ್ ಈಥರ್ ಮೇಲಿನ ತರ ಸಿಮಿಟ್ರಿಕಲ್ ಈಥರ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕೊಟ್ಟಿರೋದು ಲಿಮಿಟೆಡ್ ಸಪ್ಲೈ, ಇಲ್ಲಿ ಎಕ್ಸೆಸ್ ಸಪ್ಲೈ ಇತ್ತು. ಸೊ ಸಿಮಿಟ್ರಿಕಲ್ ಈಥರ್ ಕೊಟ್ಟಾಗ ನೀವು ಯಾವ ಬಾಂಡ್ ಅನ್ನ ಬೇಕಾದ್ರೂ ಕಟ್ ಮಾಡಿ, ಆಕ್ಸಿಜನ್ಗೆ ಹೆಚ್ಚನ್ನ ಕೊಡ್ತೀರಿ, ಇದಕ್ಕೆ ಅಯೋಡೈಡ್ ಅನ್ನ ಕೊಡ್ತಾ ಇದ್ದೀರಿ. ಪ್ರಾಡಕ್ಟ್ ಗೊತ್ತಾಗ್ತಾ ಇದೆಯಲ್ಲ? CH3 CH2OH ಅಥವಾ C2H5OH ಪ್ಲಸ್ C2H5I. ಇವುಗಳ ನೇಮ್ಗಳನ್ನು ಬರ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು, ಅಲ್ಲಲ್ಲೇ ಬರ್ಕೊಳ್ತಾ ಹೋಗಿ. ನೆಕ್ಸ್ಟ್, ಕೋಲ್ಡ್ ಕಾನ್ಸಂಟ್ರೇಟೆಡ್ HI ಟ್ರೀಟೆಡ್ ವಿತ್ ದಿಸ್ ಕಂಪೌಂಡ್. ಇಲ್ಲಿ C6H5 ಅಂದ ಕೂಡಲೇ ಅದು ಅಲ್ಕೈಲ್ ಗ್ರೂಪ್ ಅಲ್ಲ. ಕೀಪ್ ಇನ್ ಮೈಂಡ್, ಇಟ್ ಈಸ್ ಫಿನೈಲ್ ರಿಂಗ್, ಬೆನ್ಝೀನ್ ರಿಂಗ್ ಬರೆದಿರ್ತಾರೆ. ಅದನ್ನ PH ಅಂತ ಕೂಡ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಬೆನ್ಝೀನ್ ರಿಂಗ್ ಬರೆದು ಬೇಕಾದರೂ ರೆಪ್ರೆಸೆಂಟ್ ಮಾಡ್ಬೋದು. ಗೊತ್ತಾಗ್ತಾ ಇದೆಯಲ್ವಾ? C2H5O ಬೆನ್ಝೀನ್ ರಿಂಗ್ ಇದೆ. ಸೊ ಲಾಸ್ಟ್ ಕಂಡೀಷನ್ ಚೆಕ್ ಮಾಡಿ, ಇನ್ ಕೇಸ್ ಆಫ್ ಅನ್ಸಿಮಿಟ್ರಿಕಲ್ ಈಥರ್ಸ್ ಕಂಟೈನಿಂಗ್ ಎ ಬೆನ್ಝೀನ್ ರಿಂಗ್, ಈ ಬಾಂಡಿಗೆ, ಈ CO ಬಾಂಡಿಗೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ, ಬ್ರೇಕ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಒಂದೇ ಆಪ್ಷನ್ ಯಾವುದು ಅಂದ್ರೆ ನೀವು ಈ ಬಾಂಡ್ ಅನ್ನ ಕಟ್ ಮಾಡ್ತೀರಿ, ಇಲ್ಲಿಗೆ ಅಯೋಡೈಡ್ ಅಯಾನ್, ಇಲ್ಲಿಗೆ H. ಒನ್ ಆಫ್ ದಿ ಪ್ರಾಡಕ್ಟ್ ಈಸ್ ಆಲ್ವೇಸ್ ಫಿನಾಲ್. ಮತ್ತೆ ಹೇಳ್ತಾ ಇದ್ದೇನೆ, C6H5 ಅಂದ್ರೆ ಫಿನೈಲ್ ರಿಂಗ್ ಅಂದ್ರೆ ಬೆನ್ಝೀನ್ ರಿಂಗ್ ತರ ಸ್ಟ್ರಕ್ಚರ್ ಬರೀತಾ ಇದ್ದೀರಿ. ಒಂದು ಹೈಡ್ರೋಜನ್ ಹೋಗಿ ಆ ಜಾಗದಲ್ಲಿ OH ಬಂದಿದೆ, ದಿಸ್ ಈಸ್ ಫಿನಾಲ್. ಪ್ಲಸ್ ಇನ್ನೊಂದು ಗೊತ್ತಾಗಿದೆಯಲ್ವಾ? C2H5I ಇದೆ, ಗೊತ್ತಾಯ್ತಾ? ದಟ್ ಈಸ್ ಎಥಾಕ್ಸಿ ಬೆನ್ಝೀನ್. ಇಲ್ಲಿದೆಯಲ್ಲ, ಇದನ್ನ ಎಥಾಕ್ಸಿ ಬೆನ್ಝೀನ್ ಅಂತ ನೇಮ್ ಮಾಡ್ಕೊಳ್ತಾ ಇದ್ದೀರಿ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ದ ರಿಯಾಕ್ಷನ್ಸ್ ಆಫ್ ಈಥರ್ಸ್ ವಿತ್ ಹೈಡ್ರೋಅಯೋಡಿಕ್ ಆಸಿಡ್. ಇದಿಷ್ಟು ಕಂಡೀಷನ್ಸ್ಗಳನ್ನು ನೀಟಾಗಿ ಜ್ಞಾಪಕ ಮಾಡ್ಕೊಳ್ಳಿ. ಯಾವ ಕಂಡೀಷನ್ ಅಲ್ಲಿ SN1 ನಡೀತಾ ಇದೆ, ಎಲ್ಲಿ SN2 ನಡೀತಾ ಇದೆ, ಇದನ್ನೆಲ್ಲ ನೀಟಾಗಿ ನೋಡ್ಕೊಂಡಿರ್ಬೇಕು. ಗೊತ್ತಾಗಿ ಫೈನಲಿ ಕಮಿಂಗ್ ಟು ದ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಅನಿಸೋಲ್. ಇವಾಗ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂದಾಗ ನೀವು ನೆನಪಿಗೆ ತಂದ್ಕೋಬೇಕಾಗಿರೋದೇನೆಂದ್ರೆ ಇಲೆಕ್ಟ್ರೋಫೈಲ್ ಅನ್ನ ತರ್ತಿರಲ್ವಾ, ಆ ಇಲೆಕ್ಟ್ರೋಫೈಲ್ ಅನ್ನ ಸೊ ಬೆನ್ಝೀನ್ ರಿಂಗಿಗೆ ಅಟ್ಯಾಚ್ ಮಾಡ್ತಾ ಇದ್ದೀರಿ. ಓಕೆನಾ? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಹೇಳಿದ್ರೆ ಏನಾಗ್ತಾ ಇತ್ತು ಹೇಳಿ, ಇಲ್ಲಿ ಎಕ್ಸಿಸ್ಟಿಂಗ್ ಯಾವುದೋ ಗ್ರೂಪ್ ಇರುತ್ತಲ್ಲ ಅದನ್ನ ತೆಗಿಬೇಕು, ಆ ಜಾಗದಲ್ಲಿ ನ್ಯೂಕ್ಲಿಯೋಫೈಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರಿ, ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಈ ಗ್ರೂಪ್ ಅಲ್ಲೇ ಇರುತ್ತೆ. ಓಕೆ, ಸೊ ಇದೆರಡು ಆರ್ಥೋ ಪೊಸಿಷನ್, ಇದೆರಡು ಮೆಟಾ ಪೊಸಿಷನ್ಸ್, ಇದು ಪ್ಯಾರಾ ಪೊಸಿಷನ್. ಓಕೆ, ಇವುಗಳಲ್ಲಿ ಯಾವುದಾದ್ರೂ ಒಂದು ಹೈಡ್ರೋಜನ್ ಅನ್ನು ತೆಗಿಬೇಕು, ತೆಗೆದು ಆ ಜಾಗದಲ್ಲಿ ಇಲೆಕ್ಟ್ರೋಫೈಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ಬ್ರೋಮಿನೇಷನ್ ಅಂದ್ರೆ Br, ಕ್ಲೋರಿನೇಷನ್ ಅಂದ್ರೆ Cl, ನೈಟ್ರೇಷನ್ ಅಂದ್ರೆ NO2, ಸಲ್ಫೋನೇಷನ್ ಅಂದ್ರೆ SO3H. ಈ ತರದ ಗ್ರೂಪ್ಗಳನ್ನು ಬರಿತಾ ಹೋಗ್ತೀರಿ. ಈಸ್ ಇಟ್ ಓಕೆ? ಬಟ್ ಆರ್ಥೋ, ಪ್ಯಾರಾ, ಅದೇ ತರ ಮೆಟಾ ಪೊಸಿಷನ್ ಎಲ್ಲಿಗೆ ಇಲೆಕ್ಟ್ರೋಫೈಲ್ ಅನ್ನ ಬರೀಬೇಕು ಅಂತ ಕ್ವಶನ್ ಬಂದಾಗ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಗ್ರೂಪ್ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್. ಇಲ್ಲಿರುವ ಗ್ರೂಪಿನ ನೇಚರ್ ಅನ್ನ ನೋಡ್ಕೊಳ್ತಾ ಇದ್ದೀರಿ. ಕೀಪ್ ಇನ್ ಮೈಂಡ್, ಇನ್ ಕೇಸ್ ಆಫ್ ಅನಿಸೋಲ್ ಬೆನ್ಝೀನ್ ರಿಂಗ್ ಮೇಲೆ OCH3 ಗ್ರೂಪ್ ಇರುತ್ತೆ. ಕರೆಕ್ಟಾ? ಅನಿಸೋಲ್ ಅಲ್ಲಿ ಬೆನ್ಝೀನ್ ರಿಂಗಿನ ಮೇಲೆ ಆಕ್ಸಿಜನ್, ಅದರ ಪಕ್ಕ ಮೀಥೈಲ್ ಗ್ರೂಪ್ ಅನ್ನ ಬರೀತಾ ಇದ್ದೀರಿ. ಆಸ್ ಯು ಕ್ಯಾನ್ ಅಬ್ಸರ್ವ್, ಆಕ್ಸಿಜನ್ ಮೇಲೆ ಲೋನ್ ಪೇರ್ ಇದೆ
and this electron rich oxygen is in turn attached to an electron donating group. ಹಾಗಾಗಿ ಇದು ನಾವು ಹೈಲಿ ಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರೀತಾ ಇದ್ದಾವೆ. ಓಕೆ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆರ್ ಇಟ್ ಈಸ್ ಟು ಬಿ highly activating group. Highly activating group ಅಂತ ಕನ್ಸಿಡರ್ ಮಾಡಿದ್ವಿ. This highly activating group increases the electron density of the benzene ring to a greater extent at both the ortho positions as well as at the para position. ಈ ಡೊನೇಟಿಂಗ್ ಗ್ರೂಪ್ OCH3 ಅಂದರೆ ಮೆಥಾಕ್ಸಿ ಗ್ರೂಪ್ ಇದೆಯಲ್ವಾ, ದಟ್ ಇನ್ಕ್ರೀಸಸ್ ದಿ ಎಲೆಕ್ಟ್ರಾನ್ ಡೆನ್ಸಿಟಿ ಆಫ್ ದಿ ಬೆನ್ಝೀನ್ ರಿಂಗ್ at ortho as well as the para positions to a greater extent. ಹಾಗಾಗಿ ಇಲೆಕ್ಟ್ರೋಫೈಲ್ ಎಲೆಕ್ಟ್ರಾನ್ ಅನ್ನು ಹುಡ್ಕೊಂಡು ಬಂದಾಗ ಜನರಲ್ ಆಗಿ ಇಲೆಕ್ಟ್ರೋಫೈಲ್ ಯಾವುದೋ ಪೊಸಿಷನ್ ಅನ್ನು ಅಟ್ಯಾಕ್ ಮಾಡೋದು, ಟು ದಟ್ ಪೊಸಿಷನ್ ವಿಚ್ ಈಸ್ ರಿಚ್ ಇನ್ ಎಲೆಕ್ಟ್ರಾನ್ಸ್. ಕರೆಕ್ಟಾ? ಹಾಗಾಗಿ ಪ್ರಿಫರಬ್ಲಿ ಇಟ್ ವಿಲ್ ಅಟ್ಯಾಕ್ ಐದರ್ ದಿ ಆರ್ಥೋ ಪೊಸಿಷನ್ ಆರ್ ದಿ ಪ್ಯಾರಾ ಪೊಸಿಷನ್. ಹಾಗಾಗಿ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ದೇ ಇನ್ಕ್ರೀಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಆಫ್ ದಿ ಬೆನ್ಝೀನ್ ರಿಂಗ್ at ortho as well as the para positions. ಹಾಗಾಗಿ incoming electrophile preferably attacks ortho or para positions, and that's why electron donating groups like OCH3 are said to be the ortho para directors. ಸೊ ನೀವು ಪ್ರಾಡಕ್ಟ್ ಅನ್ನು ಬರಿಬೇಕಾದ್ರೆ ಸೊ ಒಂದು ಎಲೆಕ್ಟ್ರೋಫೈಲ್ ಅನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ತೀರಿ, ಮತ್ತೆ ಇನ್ನೊಂದು ಪ್ರಾಡಕ್ಟ್ ಬರೀರಿ, ಅಲ್ಲಿ ಅದೇ ಎಲೆಕ್ಟ್ರೋಫೈಲ್ ಅನ್ನು ಆರ್ಥೋ ಪೊಸಿಷನ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀರಿ. ಅಂಡ್ ಕೀಪ್ ಇನ್ ಮೈಂಡ್, ಮಿಕ್ಸ್ಚರ್ ಆಫ್ ಆರ್ಥೋ ಅಂಡ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರುತ್ತೆ, ಅದರಲ್ಲಿ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಡೆರಿವೇಟಿವ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್. ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಡೆರಿವೇಟಿವ್ ಬರುತ್ತಲ್ವಾ, ಅದು ಯಾವಾಗಲೂ ಮೇಜರ್ ಆಗಿರುತ್ತೆ. ಯಾಕೆಂದ್ರೆ ಆರ್ಥೋ ಪೊಸಿಷನ್ ಅಲ್ಲಿ ಏನನ್ನ ಫಿಕ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ದಟ್ ವಿಲ್ ಬಿ ಫೇಸಿಂಗ್ ದ ಸ್ಟೀರಿಕ್ ಹಿಂಡ್ರೆನ್ಸ್ ಆರ್ ಸ್ಟೀರಿಕ್ ರಿಪಲ್ಷನ್ಸ್ ಬೈ ದ ಗ್ರೂಪ್ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್. ಇಲ್ಲಿ ಬರುವ ಎಲೆಕ್ಟ್ರೋಫೈಲಿಗೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಗ್ರೂಪಿಗೂ ಸ್ಟೀರಿಕ್ ರಿಪಲ್ಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಆರ್ಥೋ ಪೊಸಿಷನ್ಗೆ ಸ್ಟೆಬಿಲಿಟಿ ಕಡಿಮೆ. ಸೊ ಇದು ಯಾವಾಗಲೂ ಮೈನರ್ ಪ್ರಾಡಕ್ಟ್. ಆರ್ಥೋ ಅಂತ ಹೇಳಿದ್ರೆ ಮೈನರ್ ಪ್ರಾಡಕ್ಟ್, ಪ್ಯಾರಾ ಪ್ರಾಡಕ್ಟ್ ವಿಲ್ ಆಲ್ವೇಸ್ ಬಿ ದ ಮೇಜರ್ ಪ್ರಾಡಕ್ಟ್. ಗೊತ್ತಾಗಿದೆಯಾ? ಇಷ್ಟು ಕಾನ್ಸೆಪ್ಟ್ ಅನ್ನ ನೆನಪಲ್ಲಿ ಇಟ್ಕೊಂಡಿರಿ. ಇವಾಗ ಒನ್ ಬೈ ಒನ್ ಇದನ್ನು ಚೆಕ್ ಮಾಡ್ತಾ ಹೋಗ್ತಾ ಇದ್ದೇವೆ. ಫಸ್ಟ್ ಕಮಿಂಗ್ ಟು ದ ಬ್ರೋಮಿನೇಷನ್ ಆಫ್ ಅನಿಸೋಲ್. ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ಫಸ್ಟ್ ಒನ್ ಬ್ರೋಮಿನೇಷನ್ ಆಫ್ ಅನಿಸೋಲ್. ನಾರ್ಮಲ್ ಆಗಿ ನಿಮಗೆ ಗೊತ್ತಿರಬೇಕು, ಹ್ಯಾಲೋರಿನ್ಸ್ ಅಂದ್ರೆ ಕ್ಲೋರೋಬೆನ್ಸಿನಿನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ಇದೇ ರಿಯಾಕ್ಷನ್ ಅನ್ನ ಕಲ್ತಿದ್ರಿ. ಅಲ್ಲಿ ಬ್ರೋಮಿನೇಷನ್ ಅನ್ನ ಮಾಡಬೇಕಾದ್ರೆ ಬ್ರೋಮಿನ್ ಜೊತೆಗೆ ಒಂದು ಹ್ಯಾಲೋಜನ್ ಕ್ಯಾರಿಯರ್ನ ಕೂಡ ಯೂಸ್ ಮಾಡ್ತಾ ಇದ್ರಿ. FeBr3 ಅಥವಾ FeCl3 ಈ ತರ ಹ್ಯಾಲೋಜನ್ ಕ್ಯಾರಿಯರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಈ ಕಂಡೀಷನ್ ಅಲ್ಲಿ ಅಂದ್ರೆ ಅನಿಸೋಲ್ ಕಂಡೀಷನ್ ಬಂದಾಗ ದೆರ್ ಈಸ್ ನೋ ನೀಡ್ ಟು ಯೂಸ್ ದ ಹ್ಯಾಲೋಜನ್ ಕ್ಯಾರಿಯರ್ ಆಲ್ಸೋ. ದಿಸ್ ಈಸ್ ಬಿಕಾಸ್ ಆಫ್ ದ ಹೈಲಿ ಆಕ್ಟಿವೇಟಿಂಗ್ ನೇಚರ್ ಆಫ್ ದಿ ಮೆಥಾಕ್ಸಿ ಗ್ರೂಪ್. OCH3 ಗ್ರೂಪಿಗೆ ಆಕ್ಟಿವೇಟಿಂಗ್ ನೇಚರ್ ಜಾಸ್ತಿ ಇರೋದ್ರಿಂದ ನೋ ನೀಡ್ ಟು ಯೂಸ್ ದ ಹ್ಯಾಲೋಜನ್ ಕ್ಯಾರಿಯರ್ ಆಲ್ಸೋ. ಗೊತ್ತಾಗಿದೆಯಲ್ವಾ? ಹಾಗಿದ್ರೆ ಅದರ ಬೇಸಿಸ್ ಮೇಲೆ ಬ್ರೋಮಿನೇಷನ್ ಆಫ್ ಅನಿಸೋಲ್ ಅನ್ನು ಮಾಡಬೇಕಾದ್ರೆ ವೆನ್ ಅನಿಸೋಲ್ ಈಸ್ ಟ್ರೀಟೆಡ್ ವಿತ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಆಸಿಡ್, ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಆರ್ಥೋಬ್ರೋಮೋನಿಸೋಲ್ ಅಂಡ್ ಪ್ಯಾರಾಬ್ರೋಮೋನಿಸೋಲ್. ನಾನು ಅದಕ್ಕೆ ಅದನ್ನ ಎ ಮಿಕ್ಸ್ಚರ್ ಆಫ್ ಆರ್ಥೋ ಅಂಡ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಡೆರಿವೇಟಿವ್ಸ್ ಅಂತ ಬರೆದಿದ್ದೇನೆ. ಓಕೆ, ಆರ್ಥೋಬ್ರೋಮೋನಿಸೋಲ್, ಪ್ಯಾರಾಬ್ರೋಮೋನಿಸೋಲ್ ಎರಡು ಬರುತ್ತೆ. ಅದರಲ್ಲಿ ಪ್ಯಾರಾ ಪ್ರಾಡಕ್ಟ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್. ಗೊತ್ತಾಗಿದೆಯಾ? ಎಸ್, ಈಕ್ವೇಶನ್ ಅನ್ನು ಬರೆಯೋಣ. ಅನಿಸೋಲ್ ಅನ್ನು ಬರೆದೆ OCH3. Here bromination is conducted in presence of acetic acid. Bromination is done in the presence of acetic acid. ತುಂಬಾ ಸಿಂಪಲ್ ಆಗಿದೆ ನೋಡಿ. ಇದನ್ನೆಲ್ಲ ಫಿನಾಲ್ಗಳ ಕೇಸಲ್ಲೂ ಬರಿತಾ ಬಂದ್ವಿ. ನೀವು ಆರ್ಥೋದಲ್ಲಿ ಮತ್ತೆ ಪ್ಯಾರಾದಲ್ಲಿ ಒಂದೊಂದು ಹೈಡ್ರೋಜನ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕಂಡೀಷನ್ ಅಲ್ಲಿ ಏನ್ ಮಾಡಿ ಅಂದ್ರೆ ಈ ಪ್ಯಾರಾ ಪೊಸಿಷನ್ ಇಂದ ಒಂದು H ಅನ್ನ ತೆಗಿರಿ, ಇಲ್ಲಿಂದ ಒಂದು Br ನ ತೆಗಿರಿ. ಓಕೆ, ಸೊ ಅಲ್ಲಿ H ಹೋಗಿದೆ ಅಂದ್ರೆ ಆ ಹೈಡ್ರೋಜನ್ ರಿಪ್ಲೇಸ್ ಆಗಿ ಆ ಜಾಗದಲ್ಲಿ ಬ್ರೋಮೋ ಗ್ರೂಪ್ ಇಂಟ್ರೊಡ್ಯೂಸ್ ಆಗುತ್ತೆ. ಗೊತ್ತಾಗಿದೆಯಾ? ಸೊ ಪ್ಯಾರಾ ಪೊಸಿಷನ್ ಇನ H ರಿಪ್ಲೇಸ್ ಆಗಿ ಆ ಜಾಗದಲ್ಲಿ ಬ್ರೋಮೋ ಗ್ರೂಪ್ ಬಂತು. ದಿಸ್ ಈಸ್ ಪ್ಯಾರಾಬ್ರೋಮೋ ಅನಿಸೋಲ್. ಪ್ಯಾರಾಬ್ರೋಮೋ ಅನಿಸೋಲ್ ಗೊತ್ತಾಯ್ತಾ? ಪ್ಲಸ್ ಇಲ್ಲಿ ಒಂದು ಬೈ ಪ್ರಾಡಕ್ಟ್ ಯಾವ್ದು ಬಂದಿದೆ ನೋಡಿ, HBr.
ಇವಾಗ ಸೆಕೆಂಡ್ ಮೋಲ್ ಆಫ್ ಬ್ರೋಮಿನ್ ಅನ್ನು ತಗೊಳ್ತಾ ಇದ್ದಾನೆ. ಎಗೈನ್ ಆರ್ಥೋದಿಂದ ಒಂದು ಎಚ್ ಅನ್ನ ತೆಗಿರಿ, ಇಲ್ಲಿಂದ ಬಿ ಆರ್ ತೆಗೆದ್ರಿ, ಹೆಚ್ ಬಿ ಆರ್ ಹೋಯ್ತು, ಸೆಕೆಂಡ್ ಮೋಲ್ ಆಫ್ ಎಚ್ ಬಿ ಆರ್, ಕರೆಕ್ಟಾ? ಇವಾಗ ಪ್ಯಾರಾದಲ್ಲಿ ಬರಿಬೇಡಿ ಬಿ ಆರ್ನ, ಆ ಬ್ರೋಮೋ ಗ್ರೂಪ್ ಅನ್ನ ಆರ್ಥೋ ಪೊಸಿಷನ್ ಅಲ್ಲಿ ಬರೀತಾ ಇದೆ. ಆರ್ಥೋ ಪೊಸಿಷನ್ ಅಲ್ಲಿ ಬರೆದ್ರಿ, ದಿಸ್ ಈಸ್ ಆರ್ಥೋ ಬ್ರೋಮೋ ಅನಿಸೋಲ್. Orthobromoanisole. Keep in mind, parabromoanisole will be the major product because it is freed from the steric hindrance. ಗೊತ್ತಾಗಿದೆಯಾ? ಸಿಂಪಲ್ ರಿಯಾಕ್ಷನ್ಸ್ಗಳು ಇದೇ ಥರದಲ್ಲಿ ಇನ್ನು ಉಳಿದಿರೋದನ್ನು ಕೂಡ ಬರಿತಾ ಹೋಗ್ತಾ ಇದ್ದಾವೆ. ಈಸ್ ಇಟ್ ಓಕೆ? ಸೊ ಬ್ರೋಮಿನೇಷನ್ ಅಂದರೆ ವೆನ್ ಅನಿಸೋಲ್ ಈಸ್ ಟ್ರೀಟೆಡ್ ವಿತ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಅಸೆಟಿಕ್ ಆಸಿಡ್, ಎ ಮಿಕ್ಸ್ಚರ್ ಆಫ್ ಪ್ಯಾರಾಬ್ರೋಮೋ ಅನಿಸೋಲ್ and orthobromoanisole are obtained, and parabromoanisole is the major product. Is it okay? Yes. Now, coming to the second reaction of anisole. Second one. Nitration of anisole. Nitration of anisole. ಈ ಕಂಡೀಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಅನ್ನು ತಗೊಳ್ತಾ ಇದ್ದೀರಿ. ಸೊ ಅನಿಸೋಲ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ nitrating mixture. Can you recall what is nitrating mixture? It is a mixture of concentrated nitric acid and concentrated sulfuric acid. A mixture of concentrated nitric acid and concentrated sulfuric acid in the ratio of 1:1 is called nitrating mixture. Again, it results in the formation of a mixture of ortho and para substituted derivatives. ಅಂದರೆ ಪ್ಯಾರಾನೈಟ್ರೋಅನಿಸೋಲ್ ಹಾಗೆ ಆರ್ಥೋನೈಟ್ರೋಅನಿಸೋಲ್ ಅಂತ ಬರುತ್ತೆ. ಓಕೆ, ರಿಯೇಜೆಂಟ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಬ್ರೋಮಿನೇಷನ್ ಅಂದರೆ ಬ್ರೋಮಿನ್ ಇನ್ ಅಸಿಟಿಕ್ ಆಸಿಡ್, ನೈಟ್ರೇಷನ್ ಅಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್. ಗೊತ್ತಾಗಿದೆಯಾ? ಎಸ್. ಸೊ ಈಕ್ವೇಷನ್ ಅಲ್ಲಿ ತುಂಬಾ ಜಾಸ್ತಿ ಏನೂ ಚೇಂಜಸ್ ಇಲ್ಲ, ನಿಮಗೆ ನೋಡ್ತಾನೆ ಗೊತ್ತಾಗಿ ಹೋಗುತ್ತೆ. ಹಾಗಾಗಿ ಇದೇ ರಿಯಾಕ್ಷನ್ ಅನ್ನೇ ಆಲ್ಟರ್ ಮಾಡ್ತಾ ಇದ್ದೇನೆ ನಾನು. ಓಕೆ, ಸೊ ಅನಿಸೋಲ್ ಸ್ಟ್ರಕ್ಚರ್ ಅಲ್ಲಿ ಏನು ಚೇಂಜ್ ಇಲ್ಲ. ಬೆನ್ಸಿನ್ ಮೇಲೆ OCH3 ಅಂತ ಬರೆದಿದ್ದೀರಿ. ದಿಸ್ ಈಸ್ ಅನಿಸೋಲ್. ಇಟ್ ಈಸ್ ಸಬ್ಜೆಕ್ಟೆಡ್ ಟು ನೈಟ್ರೇಷನ್. ನೈಟ್ರೇಷನ್ ಅಂದ ಕೂಡಲೇ ಇಲ್ಲಿ ಸ್ಪಷ್ಟವಾಗಿ ಬರೀತೀರಿ, ಕಾನ್ಸಂಟ್ರೇಟೆಡ್ HNO3 ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ sulfuric acid. This equimolar mixture of concentrated nitric acid and concentrated sulfuric acid is called nitrating mixture. ಓಕೆ, ಬಟ್ ನಾನಿಲ್ಲಿ ಮಾತ್ರ ಈಕ್ವೇಷನ್ ಬರೆಯೋದು ಈಸಿ ಆಗಲಿ ಅಂತ HNO3 ಅನ್ನ ಈ ಥರ ಬರ್ಕೊಂಡೆ, HONO2 ಅಂತ ಬರೆದೆ. ಇದೇ HNO3 ಅನ್ನ ಈಕ್ವೇಷನ್ ಅಲ್ಲಿ ಈ ಥರ ತೋರಿಸ್ಕೊಳ್ತಾ ಇದ್ದಾನೆ ನಿಮಗೆ ಗೊತ್ತಾಗ್ಲಿ ಅಂತ. ಓಕೆ, ಇಲ್ಲಿಂದ ಒಂದು H ಅನ್ನ ತೆಗಿರಿ, ಇಲ್ಲಿಂದ OH ಅನ್ನ ತೆಗಿರಿ. HOH ಏನೋಯ್ತು? ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು, ಕರೆಕ್ಟಾ? ಒಂದು ಬೈ ಪ್ರಾಡಕ್ಟ್ ವಾಟರ್ ಮಾಲಿಕ್ಯೂಲ್ನ ಎಲಿಮಿನೇಟ್ ಮಾಡಿದಿರಿ. ಇವಾಗ ಇದು ಹೋಯ್ತು ಅಂದ್ರೆ ಈ ಜಾಗದಲ್ಲಿ ಯಾವ ಗ್ರೂಪ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ? NO2. ಕರೆಕ್ಟಾ? ಸೊ ಪ್ಯಾರಾ ಪೊಸಿಷನ್ ಅಲ್ಲಿ ನೈಟ್ರೋ ಗ್ರೂಪ್ ಬಂದಿರೋದ್ರಿಂದ ದಿಸ್ ಈಸ್ ಪ್ಯಾರಾನೈಟ್ರೋ ಅನಿಸೋಲ್. ಈಸ್ ಇಟ್ ಓಕೆ? ಇವಾಗ ಹಾಗೆ ಸೆಕೆಂಡ್ ಮೋಲ್ ಆಫ್ HNO3 ಅನ್ನು ತಗೊಂಡಿದ್ದೀರಿ. ಇವಾಗ ಇಲ್ಲಿಂದ ಒಂದು ಹೆಚ್ಚು, ಇಲ್ಲಿಂದ OH ತೆಗೆದ್ರಿ, ಸೆಕೆಂಡ್ ಮೋಲ್ ಆಫ್ ವಾಟರ್ ಎಲಿಮಿನೇಟ್ ಆಯಿತು. ಓಕೆ, ಇವಾಗ ಇನ್ನೊಂದು NO2 ಉಳ್ಕೊಂಡಿದೆಯಲ್ಲ, ಅದನ್ನು ಆರ್ಥೋ ಪೊಸಿಷನ್ ಅಲ್ಲಿ ಬರೀರಿ. ಇಲ್ಲಿ NO2 ಅಂತ ಬರೆದೆ. ದಿಸ್ ಈಸ್ ಆರ್ಥೋ ನೈಟ್ರೋ ಅನಿಸೋಲ್. ಈಸ್ ಇಟ್ ಓಕೆ? ಗೊತ್ತಾಗಿದೆಯಾ ಬರೆದಿದ್ದು? ಎಸ್. ಸೊ ಒಂದ್ಸರಿ ಹಾಗೆ ರೀಕಾಲ್ ಮಾಡಿ, ಒಂದು ಬ್ರೋಮಿನೇಷನ್ ಕಲ್ತ್ರಿ, ಇನ್ನೊಂದು ನೈಟ್ರೇಷನ್ ಅನ್ನು ಕಲ್ತಿದ್ದೀರಿ. ಓಕೆನಾ? ಎಸ್. ನೌ ಕಮಿಂಗ್ ಟು ದ ಥರ್ಡ್ ರಿಯಾಕ್ಷನ್. which is Friedel-Crafts alkylation.
Friedel-Crafts alkylation. ಓಕೆನಾ? ಸೊ introducing an alkyl group into the aromatic ring is called as alkylation. ಬೆನ್ಝೀನ್ ರಿಂಗಿನ ಮೇಲೆ ಆರ್ಥೋ ಅಥವಾ ಪ್ಯಾರಾ ಪೊಸಿಷನ್ಗೆ ಅಲ್ಕೈಲ್ ಗ್ರೂಪ್, ಸೇ ಫಾರ್ ಎಕ್ಸಾಂಪಲ್ ಮೀಥೈಲ್ ಗ್ರೂಪ್, ಈಥೈಲ್ ಗ್ರೂಪ್ ಇಂಥದನ್ನು ಇಂಟ್ರಡ್ಯೂಸ್ ಮಾಡಿದರೆ ಅದನ್ನು ಅಲ್ಕೈಲೇಷನ್ ಅಂತ ಕರೀತಾರೆ. ಆ್ಯಂಡ್ ದಟ್ ರಿಯಾಕ್ಷನ್ ಈಸ್ ಪರ್ಟಿಕ್ಯುಲರ್ಲಿ ರೆಫರ್ಡ್ ಆಸ್ ಫ್ರಿಡೆಲ್-ಕ್ರಾಫ್ಟ್ಸ್ ಅಲ್ಕೈಲೇಷನ್. ಗೊತ್ತಾಗಿದೆಯಾ? ಸೊ ಹಾಗಾಗಿ ಇಲ್ಲಿ ನಾವು ಅನಿಸೋಲ್ ಜೊತೆಗೆ ಅಲ್ಕೈಲ್ ಗ್ರೂಪ್ ಅನ್ನ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಅಲ್ಕೈಲ್ ಹೆಲೈಡ್ಸ್ಗಳನ್ನು ತಗೊಳ್ತಾ ಇದ್ದಾವೆ. ಅಲ್ಕೈಲ್ ಹೆಲೈಡ್ಸ್. ಅಂಡ್ ಕೀಪ್ ಇನ್ ಮೈಂಡ್ ದ ಫ್ರಿಡೆಲ್-ಕ್ರಾಫ್ಟ್ಸ್ ಕೆಟಲಿಸ್ಟ್ ಈಸ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಇದು ಪದೇ ಪದೇ ಬರ್ತಾ ಇರತ್ತೆ, ನೆನಪಿರಬೇಕು. ಪ್ರತಿ ಚಾಪ್ಟರ್ ಅಲ್ಲಿ ಕೂಡ ರಿಪೀಟ್ ಆಗ್ತಾ ಇರತ್ತೆ. ಓಕೆ, ಸೊ ವೆನ್ ಅನಿಸೋಲ್ ಈಸ್ ಟ್ರೀಟೆಡ್ ವಿತ್ an alkyl halide in presence of Friedel-Crafts catalyst anhydrous aluminum chloride, a mixture of ortho and para substituted anisols are generated. ಆರ್ಥೋ ಡೆರಿವೇಟಿವ್ ಮತ್ತೊಂದು ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಡೆರಿವೇಟಿವ್ ಎರಡೂ ಕೂಡ ಜನರೇಟ್ ಆಗುತ್ತೆ. ನೀವು ಯಾವ ಅಲ್ಕೈಲ್ ಗ್ರೂಪನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಿ ಅದರ ಬೇಸಿಸ್ ಮೇಲೆ ರಿಯಾಕ್ಷನ್ ಅನ್ನು ಬರಿತಾ ಹೋಗ್ಬೋದು. ಸೊ ಫ್ರಿಡೆಲ್-ಕ್ರಾಫ್ಟ್ಸ್ ಅಲ್ಕೈಲೇಷನ್ ಅಂದರೆ ವೆನ್ ಅನಿಸೋಲ್ ಈಸ್ ಟ್ರೀಟೆಡ್ ವಿತ್ ಅಲ್ಕೈಲ್ ಹೆಲೈಡ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, a mixture of ortho and para substituted derivatives are generated. ಓಕೆನಾ? ಎಸ್. ಬ್ರೋಮಿನೇಷನ್ ಅಂದರೆ ಬ್ರೋಮಿನಿನ್ ಅಸಿಟಿಕ್ ಆಸಿಡ್. ನೈಟ್ರೇಷನ್ ಅಂದರೆ ಕಾನ್ಸಂಟ್ರೇಟೆಡ್ HNO3 ಅಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಫ್ರಿಡೆಲ್-ಕ್ರಾಫ್ಟ್ಸ್ ಅಲ್ಕೈಲೇಷನ್ ಅಂತ ಬಂದಾಗ ಅಲ್ಕೈಲ್ ಹೆಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ AlCl3. ಇವಾಗ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನಾನು ಮೀಥೈಲೇಷನ್ ಅಂತ ಹೇಳ್ತೇನೆ. ಮೀಥೈಲೇಷನ್, ಫ್ರಿಡೆಲ್-ಕ್ರಾಫ್ಟ್ಸ್ ಮೀಥೈಲೇಷನ್ ಅಂತ ಕೊಟ್ಟಿದ್ದೇವೆ ಅಂತ ಅನ್ಕೊಳ್ಳಿ. ನಿಮಗೆ ಅದು ಗೊತ್ತಾಗಿ ಹೋಗಿರ್ಬೇಕು ಇಷ್ಟೊತ್ತಿಗೆ. ಮೀಥೈಲೇಷನ್ ಅಂದ್ರೆ ಮೀಥೈಲ್ ಗ್ರೂಪ್ CH3 ಗ್ರೂಪ್ ಅನ್ನ ಇಂಟ್ರಡ್ಯೂಸ್ ಮಾಡಬೇಕು ಅಂತ. ಸೊ ಮೀಥೈಲ್ ಗ್ರೂಪ್ ಅನ್ನ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಯಾವ ಅಲ್ಕೈಲ್ ಹೆಲೈಡ್ ತಗೊಳ್ತೀರಿ? ಮೀಥೈಲ್ ಗ್ರೂಪ್ ಇರೋ ಅಂಥದ್ದು ಯಾವುದಾದ್ರೂ ಒಂದು. ಸೇ ಫಾರ್ ಎಕ್ಸಾಂಪಲ್ ಮೀಥೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ AlCl3. ಒನ್ಸ್ ಅಗೇನ್ ದ ಸೇಮ್ ಸ್ಟೋರಿ. ಓಕೆ, ಇಲ್ಲಿಂದ H ತೆಗೆದ್ರಿ, ಇಲ್ಲಿಂದ Cl ನ ತೆಗೆದ್ರಿ. ಬೈ ಪ್ರಾಡಕ್ಟ್ ಯಾವುದು ಬಂತು? HCl. ಗೊತ್ತಾಗಿದೆಯಾ? ನೆಕ್ಸ್ಟ್ ಇವಾಗ ಈ ಪ್ಯಾರಾ ಪೊಸಿಷನ್ ಅಲ್ಲಿ ಒಂದು CH3 ಅನ್ನ ಬರಿತಾ ಇದ್ದಾನೆ. ಈಸ್ ಇಟ್ ಓಕೆ? ಎಸ್. ಪ್ಯಾರಾ ಪೊಸಿಷನ್ ಅಲ್ಲಿ ಮೀಥೈಲ್ ಗ್ರೂಪ್ ಬಂದಿರೋದ್ರಿಂದ ಇದನ್ನ ಪ್ಯಾರಾ ಮೀಥೈಲ್ ಅನಿಸೋಲ್ ಅಂತ ನೇಮ್ ಮಾಡಿದ್ರಿ. ಸಿನ್ಸ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಅನಿಸೋಲಿನ ಡೆರಿವೇಟಿವ್ ಅಂತ ನೇಮ್ ಮಾಡಿದ್ದೇವೆ. ಓಕೆ, ನಾಟ್ ಆಸ್ ಟಾಲಿನ್. ಎಸ್, ಪ್ಯಾರಾಮೀಥೈಲ್ ಅನಿಸೋಲ್ ಅಂತ ನೇಮ್ ಮಾಡಿದ್ವಿ. ಇವಾಗ ಹಾಗೆ ಸೆಕೆಂಡ್ ಮೋಲ್ ಆಫ್ ಮೀಥೈಲ್ ಕ್ಲೋರೈಡ್ ಅನ್ನು ತಗೊಂಡಿದ್ರಿ. ಸೊ ಆರ್ಥೋ ಪೊಸಿಷನ್ ಇಂದ ಒಂದು H ಅನ್ನ ತೆಗೆದ್ರಿ, 2 moles ಆಫ್ HCl ಎಲಿಮಿನೇಟ್ ಆಯ್ತು. ಗೊತ್ತಾಗಿದೆಯಾ? ಇವಾಗ ಆರ್ಥೋ ಪೊಸಿಷನ್ ಅಲ್ಲಿ ಮೀಥೈಲ್ ಗ್ರೂಪ್ ಅನ್ನ ಬರೀರಿ. ದಿಸ್ ಈಸ್ ಆರ್ಥೋಮೀಥೈಲ್ ಅನಿಸೋಲ್. ಆರ್ಥೋಮೀಥೈಲ್ ಅನಿಸೋಲ್. ಈಸ್ ಇಟ್ ಓಕೆ? ಗೊತ್ತಾಗ್ತಾ ಇದೆಯಲ್ವಾ? ಎಸ್. ಇವಾಗ ನಿಮಗೆ ಇನ್ನೊಂದು ಟಾಸ್ಕ್ ಅನ್ನು ಕೊಡ್ತಾ ಇರೋದೇನೆಂದ್ರೆ, ಸೆಕೆಂಡ್ ಎಕ್ಸಾಂಪಲ್ ಈಥೈಲೇಷನ್ ಅನ್ನ ಮಾಡಬೇಕು. ಈಥೈಲೇಷನ್ ಆಫ್ ಅನಿಸೋಲ್. ಈಥೈಲೇಷನ್ ಆಫ್ ಅನಿಸೋಲ್ ಅನ್ನ ಮಾಡಿ. ಅಂದ್ರೆ ಇವಾಗ ಇದೇ ರಿಯಾಕ್ಷನ್ ಅನ್ನೇ ಬರಿತಾ ಇದ್ದೀರಿ, ಆಲ್ಮೋಸ್ಟ್ ಸೇಮ್. ಬಟ್ ಮೀಥೈಲ್ ಗ್ರೂಪಿನ ಬದಲಿಗೆ ಈಥೈಲ್ ಗ್ರೂಪ್ ಅನ್ನ ಬರ್ಕೊಳ್ಳಿ. ಅಂದ್ರೆ CH3 ಅನ್ನ ತೆಗಿತೀರಿ, ಆ ಜಾಗದಲ್ಲಿ C2H5 ಹಾಕ್ತೀರಿ. ಇನ್ನು ಉಳಿದಂತೆ ಆನ್ಹೈಡ್ರಸ್ AlCl3 ಅದೆಲ್ಲ ಸೇಮ್ ಹಾಗೇನೆ ಇರುತ್ತೆ. ಟ್ರೈ ಮಾಡ್ತಿರಲ್ವಾ? ಈಥೈಲೇಷನ್ ಆಫ್ ಅನಿಸೋಲ್ ಅನ್ನ ನೀವೇ ಕಂಪ್ಲೀಟ್ ಮಾಡ್ಕೋಬೇಕು. ಇಸ್ ಇಟ್ ಓಕೆ? ಎಸ್. ನೌ ಕಮಿಂಗ್ ಟು ದ ಲಾಸ್ಟ್ electrophilic substitution reaction of anisole, that is Friedel-Crafts acylation. ನೋಡಿದ್ರಿ ಇವಾಗ ತಾನೆ Friedel-Crafts alkylation ಅಂದಾಗ ನೀವು ಅಲ್ಕೈಲ್ ಗ್ರೂಪ್ ಅನ್ನ ಇಂಟ್ರಡ್ಯೂಸ್ ಮಾಡಿದ್ರಿ, ಕರೆಕ್ಟಾ? ಸೊ Friedel-Crafts alkylation means introducing an alkyl group into the benzene ring. ಓಕೆ, ಅಲ್ಕೈಲ್ ಗ್ರೂಪ್ ಅನ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಸೊ ರಿಯೇಜೆಂಟ್ ಯಾವುದನ್ನ ಯೂಸ್ ಮಾಡ್ತೀರಿ ಅಂದ್ರೆ ಅದೇ ಅಲ್ಕೈಲ್ ಗ್ರೂಪಿಗೆ ಒಂದು ಹ್ಯಾಲೋಜನ್ ಸೇರಿಸಿ ಅಷ್ಟೇ. ಅಲ್ಕೈಲ್ ಹೆಲೈಡ್ ಅನ್ನ ರಿಯೇಜೆಂಟ್ ಆಗಿ ಯೂಸ್ ಮಾಡ್ತಾ ಇದ್ರಿ. ಕೆಟಲಿಸ್ಟ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಅದು ಸೇಮ್ ಇರುತ್ತೆ. ಓಕೆ, ಸೊ ಇವಾಗ ಆಸ್ ಅನ್ ಎಕ್ಸಾಂಪಲ್ ಇವಾಗ ಮೀಥೈಲೇಷನ್ ಅಂತ ಕೇಳಿದ್ರೆ CH3Cl ಅಂತ ಬರ್ಕೊಳ್ತೀರಿ.
ಈಥೈಲೇಷನ್ ಅಂತ ಕೇಳಿದರೆ C2H5Cl ಅಂತ ಬರಿತಾ ಹೋಗ್ತೀರಿ, ಕರೆಕ್ಟಾ? ಇವಾಗ ವಾಟ್ ಈಸ್ ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಂತ ಬಂದರೆ ಯು ಆರ್ ಗೋಯಿಂಗ್ ಟು ಇಂಟ್ರಡ್ಯೂಸ್ ಅಸೈಲ್ ಗ್ರೂಪ್ ಇನ್ ಟು ದ ಬೆನ್ಝೀನ್ ರಿಂಗ್. ಬೆನ್ಝೀನ್ ರಿಂಗ್ ಮೇಲೆ ಅಸೈಲ್ ಗ್ರೂಪ್, ಕೀಪ್ ಇನ್ ಮೈಂಡ್ ಇಟ್ ಈಸ್ COR ಗ್ರೂಪ್. ಬರೀ ಆರ್ ಗ್ರೂಪ್ ಇದ್ರೆ ಅಲ್ಕೈಲ್, ಅದರ ಪಕ್ಕ C∬O RCO ಗ್ರೂಪ್ ಇತ್ತು ಅಂದರೆ ಅದನ್ನು ಅಸೈಲ್ ಗ್ರೂಪ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಅಲ್ಕೈಲ್ ಗ್ರೂಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಲ್ಕೈಲ್ ಹೆಲೈಡ್, ಅಸೈಲ್ ಗ್ರೂಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ರಿಯೇಜೆಂಟ್ ಯಾವುದು ಅಂದ್ರೆ ಅಸೈಲ್ ಹೆಲೈಡ್. ಸೋ ಸಿಂಪಲ್. ಇವಾಗ ಅಸೈಲ್ ಗ್ರೂಪಿಗೆ ಫಾರ್ಮುಲಾ ಏನು? RCO. ಅದರ ಮುಂದೆ ಹ್ಯಾಲೋಜನ್ ಯಾವುದಾದ್ರೂ ಒಂದು X ಅಂತ ಬರಿತಾ ಇದ್ದೀರಿ. ಪರ್ಟಿಕ್ಯುಲರ್ಲಿ ಕ್ಲೋರಿನ್ ಅನ್ನ ಬರಿತೀರಿ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಮೀಥೈಲೇಷನ್ ಅಂದ್ರೆ ಮೀಥೈಲ್ ಕ್ಲೋರೈಡ್, ಈಥೈಲೇಷನ್ ಅಂದ್ರೆ ಈಥೈಲ್ ಕ್ಲೋರೈಡ್. ಹಾಗೇನೆ ಅಸೈಲ್ ಗ್ರೂಪ್ಗಳಲ್ಲಿ ಕೂಡ ಎಕ್ಸಾಂಪಲ್ಸ್ ಇದೆ. ಎಕ್ಸಾಂಪಲ್ ಯಾವುದು ಅಂದ್ರೆ ಅಸಿಟೈಲ್ ಗ್ರೂಪ್, ಅಸಿಟೈಲೇಷನ್ ಅಂತ ಕರೀತೀರಿ. ಏನಿಲ್ಲ, ಈ ಆರ್ ಪ್ಲೇಸ್ ಇದೆಯಲ್ವಾ, ಆರ್ ಜಾಗದಲ್ಲಿ CH3 ಗ್ರೂಪ್ ಅನ್ನ ಹಾಕಿದ್ರೆ ಆಗೋಯ್ತು. ಓಕೆನಾ? ಆರ್ ಪ್ಲೇಸ್ ಅಲ್ಲಿ CH3 ಅನ್ನ ಹಾಕಿದ್ರೆ ದಟ್ ಬಿಕಮ್ಸ್ ಅಸಿಟೈಲ್ ಗ್ರೂಪ್. ನಾವು ಕಾಮನ್ ಆಗಿ ಅಸೈಲೇಷನ್ ಅಂದ ಕೂಡಲೇ ಅಸಿಟೈಲ್ ಗ್ರೂಪ್ ಅನ್ನ ಕೊಡ್ತೇವೆ. ಅದನ್ನು ಬಿಟ್ಟರೆ ಬೆನ್ಸಾಯ್ಲೇಷನ್ ಅಂತ ಬರುತ್ತೆ. ಬೆನ್ಸಾಯ್ಲೇಷನ್ ಅಂದ್ರೆ ಇಲ್ಲಿ C6H5 ಗ್ರೂಪ್ ಅನ್ನ ಬರ್ಕೊಳ್ತೇವೆ ಅಷ್ಟೇ. ಓಕೆ, ನಾವಿವಾಗ ಅಸಿಟೈಲೇಷನ್ಗೆ ನಮ್ಮ ಸ್ಟಡೀಸ್ಗಳನ್ನು ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದಾವೆ. ಕೀಪ್ ಇನ್ ಮೈಂಡ್, ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಂದ್ರೆ ಇಂಟ್ರಡ್ಯೂಸಿಂಗ್ ಅಸೈಲ್ ಗ್ರೂಪ್, ದಟ್ ಈಸ್ RCO ಗ್ರೂಪ್ ಇನ್ ಟು ದ ಬೆನ್ಝೀನ್ ರಿಂಗ್. ಬೆನ್ಝೀನ್ ರಿಂಗಿಗೆ ಆರ್ ಗ್ರೂಪ್ ಅಟ್ಯಾಚ್ ಆಗಲ್ಲ, C∬O ಗ್ರೂಪ್ ಅಟ್ಯಾಚ್ ಆಗ್ತಾ ಇದೆ. ಓಕೆ, ವೇರ್ ಅನಿಸೋಲ್ ಈಸ್ ಟ್ರೀಟೆಡ್ ವಿತ್ ಅಸಿಡ್ ಕ್ಲೋರೈಡ್ಸ್ in the presence of anhydrous aluminum chloride catalyst, it results in the formation of a mixture of ortho and para substituted derivatives. Ortho and para substituted derivatives ಬರುತ್ತೆ. ಇಲ್ಲಿ ಪ್ರಾಡಕ್ಟ್ ಅನ್ನು ನಾವು ಡೆರಿವೇಟಿವ್ ಆಫ್ ಅನಿಸೋಲ್ ಅಂತ ನೇಮ್ ಮಾಡಲ್ಲ, ಪ್ರಯಾರಿಟಿ ಆರ್ಡರ್ ಬೇಸಿಸ್ ಮೇಲೆ ಆಮೇಲೆ ಹೇಳ್ತಾ ಹೋಗ್ತೇನೆ. ಗೊತ್ತಾಗಿದೆಯಾ? ಒಟ್ಟು ಜನರಲ್ ಈಕ್ವೇಶನ್ ಗೊತ್ತಾಗಿರ್ಬೇಕು, ಅದನ್ನು ನೀವೇ ಬರ್ಕೊಳ್ತೀರಿ. ನಾನು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕಡೆಗೆ ಹೋಗ್ತಾ ಇದ್ದೇನೆ. ಓಕೆನಾ? ಸೊ ಇವಾಗ ಎಕ್ಸಾಂಪಲ್, ಫ್ರಿಡೆಲ್ ಕ್ರಾಫ್ಟ್ಸ್ acetylation. Friedel Crafts acetylation of anisole. Friedel Crafts acetylation of anisole. ಈ ಹೆಸರು ನೋಡಿದ್ರೆ ಗೊತ್ತಾಗಬೇಕು. ಅಸಿಟೈಲ್ ಅಂದ್ರೆ CH3CO, ಆಮೇಲೆ Cl ಅಂತ ಬರಿತಾ ಇದ್ದೀರಿ. ಸೊ ವೆನ್ ಅನಿಸೋಲ್ ಈಸ್ ಟ್ರೀಟೆಡ್ ವಿತ್, ಅನಿಸೋಲ್ನ ಫಾರ್ಮುಲಾ ಗೊತ್ತಿರಬೇಕು, ಒಟ್ಟಿಗೆ ಬರೀತಾ ಹೋಗಿ. ಬೆನ್ಝೀನ್ ರಿಂಗ್ ಮೇಲೆ OCH3 ಅಂತ ಬರ್ಕೊಂಡ್ರಿ. ದಿಸ್ ಈಸ್ ಅನಿಸೋಲ್. ಇಟ್ ಈಸ್ ಟ್ರೀಟೆಡ್ ವಿತ್ ಅಸಿಟೈಲ್ ಕ್ಲೋರೈಡ್. ಅಸಿಟೈಲ್ ಅಂತ ಹೇಳಿದ್ರೆ ಫಾರ್ಮುಲಾ CH3CO. ಇದಿಷ್ಟು ಅಸಿಟೈಲ್, ಅದರ ಪಕ್ಕ Cl ಅಂತ ಬರೆದ್ರೆ ದಿಸ್ ಬಿಕಮ್ಸ್ ಅಸಿಟೈಲ್ ಕ್ಲೋರೈಡ್. ಅಸಿಟೈಲ್ ಕ್ಲೋರೈಡ್ ಇದು ಕಾಮನ್ ನೇಮ್, ಆಯ್ತಾ? IUPAC ನೇಮ್ ಅನ್ನ ಬೇಕಾದ್ರೆ ಎಥನಾಯಿಲ್ ಕ್ಲೋರೈಡ್ ಅಂತ ಕರೀತಾ ಇದ್ರಿ. ಎಥನಾಯಿಲ್ ಕ್ಲೋರೈಡ್. ಕೀಪ್ ಇನ್ ಮೈಂಡ್, ದ ರಿಯಾಕ್ಷನ್ ಅಕ್ಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ದಿ ಕೆಟಲಿಸ್ಟ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಗೊತ್ತಾಯ್ತಾ? ಎಸ್, ಸಿಂಪಲ್. ಅದೇ ಪ್ಯಾಟರ್ನ್ ಅಲ್ಲೇ ಬರೀತಾ ಇದ್ದಾವೆ ನೋಡಿ. ಪ್ಯಾರಾ ಪೊಸಿಷನ್ ಅಲ್ಲಿ ಒಂದು H ಅನ್ನ ತೆಗೀರಿ, ಇಲ್ಲಿಂದ Cl ಅನ್ನ ತೆಗಿತಾ ಇದ್ದೀರಿ. ಅಂದ್ರೆ ಯಾವ ಮಾಲಿಕ್ಯೂಲ್ ಎಲಿಮಿನೇಟ್ ಆಯ್ತು? HCl. ಮೇಜರ್ ಪ್ರಾಡಕ್ಟ್ ಅನ್ನ ಫಸ್ಟ್ ಬರಿತಾ ಇದ್ದೇನೆ. ಓಕೆ, ಇಲ್ಲಿ OCH3 ಅಂತ ಬರ್ಕೊಳ್ಳಿ. ಪ್ಯಾರಾ ಪೊಸಿಷನ್ ಅಲ್ಲಿ COCH3 ಅಂತ ಬರೆದ್ರಿ. ಪ್ಯಾರಾ ಪೊಸಿಷನ್ ಅಲ್ಲಿ COCH3 ಅನ್ನ ಬರೆದಿದ್ದೀರಿ. ಗೊತ್ತಾಗಿದೆಯಾ? ಈ ಕಾರ್ಬೋನಿಲ್ ಗ್ರೂಪ್ ಹೋಗಿ ಬೆನ್ಝೀನ್ ರಿಂಗಿಗೆ ಅಟ್ಯಾಚ್ ಆಗೋದು. ಪ್ರತಿ ಕಂಡೀಷನ್ ಅಲ್ಲಿ ಇಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಿದ್ರು ಇಲ್ಲಿ ಕೂಡ 2 ಮೋಲ್ಸ್ ಅಂತ ಹಾಕೊಳ್ತಾ ಹೋಗಿ. ಬ್ರೋಮಿನೇಷನ್, ನೈಟ್ರೇಷನ್, ಅಲ್ಕೈಲೇಷನ್, 3 ಕಂಡೀಷನ್ ಅಲ್ಲಿ 2 ಮೋಲ್ಸ್ ಆಫ್ ಅನಿಸೋಲ್ ಅನ್ನ ಹಾಕೊಳ್ಳಿ. ನಾನು ಅಲ್ಲಿ ಬರೆಸ್ಲಿಲ್ಲ, ಇಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಇವಾಗ ಫಸ್ಟ್ ಮಾಲಿಕ್ಯೂಲ್ ಗೊತ್ತಾಯ್ತಲ್ವಾ? ಇಲ್ಲಿಂದ H ತೆಗೆದ್ರಿ, ಇಲ್ಲಿಂದ Cl ಅನ್ನ ತೆಗೆದಿದ್ರಿ, COCH3 ಗ್ರೂಪ್ ಇಂಟ್ರೊಡ್ಯೂಸ್ ಆಯಿತು. ಇವಾಗ ಇದನ್ನ ನೇಮ್ ಮಾಡೋದನ್ನ ನೋಡಿ. ಬೆನ್ಝೀನ್ ರಿಂಗ್ ಮೇಲೆ OCH3 ಮಾತ್ರ ಇದ್ರೆ ಅದನ್ನ ಅನಿಸೋಲ್ ಅಂತ ನೇಮ್ ಮಾಡ್ತೀರಿ. ಇವಾಗ ಇದಿಲ್ಲ ಅಂತ ಅನ್ಕೊಳ್ಳಿ, ಬೆನ್ಝೀನ್ ರಿಂಗ್ ಮೇಲೆ COCH3 ಗ್ರೂಪ್ ಇದ್ರೆ ಅದನ್ನ ಅಸಿಟೋಫಿನೋನ್ ಅಂತ ನೇಮ್ ಮಾಡ್ತೀರಿ. ಅಸಿಟೋಫಿನೋನ್. ಇವಾಗ COCH3 ಗ್ರೂಪಿಗೆ ಪ್ರಯಾರಿಟಿ ಜಾಸ್ತಿ ವೆನ್ ಕಂಪೇರ್ ಟು OCH3. OCH3 ಮತ್ತು COCH3 ಅಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಇರೋದು COCH3ಗೆ.
Therefore, the molecule should be named as a derivative of acetophenone but not as a derivative of anisole. ಮಾಲಿಕ್ಯೂಲ್ನ ನೇಮ್ ಮಾಡಬೇಕಾದ್ರೆ ಇದನ್ನ ಡೆರಿವೇಟಿವ್ ಆಫ್ ಅಸಿಟೋಫಿನೋನ್ ಅಂತ ನೇಮ್ ಮಾಡಿ, ಬಟ್ ಡೆರಿವೇಟಿವ್ ಆಫ್ ಅನಿಸೋಲ್ ಅಂತ ನೇಮ್ ಮಾಡಬೇಡಿ. ಹಾಗಿದ್ರೆ ಇದು ಸಬ್ಸ್ಟಿಟ್ಯೂಯೆಂಟ್ ಆಯ್ತಾ? ಓಕೆ, ಸೊ ಇದರ ಪ್ಯಾರಾ ಪೊಸಿಷನ್ ಅಲ್ಲಿ OCH3 ಇದೆ. ದ ನೇಮ್ ಬಿಕಮ್ಸ್ ಪ್ಯಾರಾ. OCH3 ಗೆ ಹೆಸರೇನು? ಮೆಥಾಕ್ಸಿ. ಪ್ಯಾರಾಮೆಥಾಕ್ಸಿ ಅಸಿಟೋಫಿನೋನ್. ಓಕೆ, ಪ್ಯಾರಾಮೆಥಾಕ್ಸಿ ಅಸಿಟೋಫಿನೋನ್ ವಿಚ್ ಈಸ್ ದ ಮೇಜರ್ ಪ್ರಾಡಕ್ಟ್. ಇದು ಮೇಜರ್ ಪ್ರಾಡಕ್ಟ್. ಪ್ಲಸ್ ಇನ್ನೊಂದು, ಇವಾಗ ಇಲ್ಲಿ ಸೆಕೆಂಡ್ ಮೋಲ್ ಆಫ್ ಅನಿಸೋಲ್ ತಗೊಂಡೆ, ಅದನ್ನ ಸೆಕೆಂಡ್ ಮೋಲ್ ಆಫ್ ಅಸಿಟೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೇನೆ. ಮತ್ತೆ ಹೇಳ್ತಾ ಇದ್ದೇನೆ, ಪ್ರೀವಿಯಸ್ ಎಲ್ಲ ಈಕ್ವೇಶನ್ಸ್ ಗಳಲ್ಲಿ ಕೂಡ 2 ಮೋಲ್ಸ್ ತಗೊಳ್ಳಿ, 2 ಅಂತ ಹಾಕೊಳ್ತಾ ಹೋಗಿ. ಗೊತ್ತಾಗಿದೆಯಾ? ಎಸ್. ಇವಾಗ ಮತ್ತೆ ಬೆನ್ಸೀನ್ ರಿಂಗ್ ಅನ್ನು ಬರೆದೆ, ಇಲ್ಲಿ OCH3 ಅನ್ನು ಹಾಗೆ ಬರಿತಾ ಇದ್ದೇನೆ. ಇವಾಗ ಈ ಆರ್ಥೋ ಪೊಸಿಷನ್ ಅಲ್ಲಿ ಒಂದು ಹೆಚ್ಚನ್ನ ತೆಗಿತಾ ಇದ್ರಿ, ಇಲ್ಲಿಂದ ಒಂದು Cl ತೆಗೆದ್ರಿ, COCH3 ಗ್ರೂಪ್ ಇರೋದು ಆರ್ಥೋ ಪೊಸಿಷನ್ಗೆ ಸಬ್ಸ್ಟಿಟ್ಯೂಟ್ ಆಯಿತು. ಇಲ್ಲಿ C ಡಬಲ್ ಬಾಂಡ್ O CH3 ಅಂತ ಬರೆದ್ರಿ. ಗೊತ್ತಾಗಿದೆಯಾ? ಸೊ ನೋಡಿ, ಆರ್ಥೋ ಪೊಸಿಷನ್ ಅಲ್ಲಿ ಅಸಿಟೈಲ್ ಗ್ರೂಪ್ ಇಂಟ್ರೊಡ್ಯೂಸ್ ಆಯಿತು. ಇವಾಗ ನೇಮ್ ಮಾಡಬೇಕಾದ್ರೆ with respect to acetyl group, methoxy group is present at second position or ortho position. Therefore, orthomethoxy acetophenone. Orthomethoxy acetophenone ಅಂತ ನೇಮ್ ಮಾಡಿದಿರಿ. Orthomethoxy acetophenone. Is it okay? Plus byproduct 2 moles of HCl, ಅದನ್ನು ನೀವೇ ಬರ್ಕೊಳ್ತಾ ಇದ್ದೀರಿ. Byproduct 2 moles of HCl, ಅದನ್ನು ನೀವು ಬರ್ಕೊಳ್ಳಿ. ಈಸ್ ಇಟ್ ಓಕೆ? ಬರ್ದಿರೋದು ಗೊತ್ತಾಗಿದೆಯಲ್ಲ? ಈಕ್ವೇಶನ್ ಅನ್ನು ಕಂಪ್ಲೀಟ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ವೆನ್ ಅನಿಸೋಲ್ ಈಸ್ ಟ್ರೀಟೆಡ್ ವಿತ್ ಅಸಿಟೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ anhydrous aluminum chloride, acetylation occurs resulting in the formation of ortho and para methoxy acetophenone. ಆರ್ಥೋ ಅಂಡ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಅನಿಸೋಲ್ ಅಂತ ಬರೀಬೇಡಿ, ಅದಕ್ಕೆ ಇಲ್ಲಿ ಚೇಂಜ್ ಮಾಡಿ ಡೆರಿವೇಟಿವ್ಸ್ ಅಂತ ಬರೆದಿದ್ದೆ, ಈ ವರ್ಡನ್ನು ಯೂಸ್ ಮಾಡ್ತಾ ಇದ್ದೀರಿ. ಮಿಕ್ಸ್ಚರ್ ಆಫ್ ಆರ್ಥೋ and paramethoxy acetopheноnes are obtained. ಗೊತ್ತಾಗಿದೆಯಾ? ಇಲ್ಲಿ ಆಕ್ಚುಲಿ ಸಬ್ಸ್ಟಿಟ್ಯೂಟ್ ಆಗಿರೋದು ಅಸಿಟೈಲ್ ಗ್ರೂಪ್, ನಾಮನ್ಕ್ಲೇಚರ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದಾವೆ. ಈಸ್ ಇಟ್ ಓಕೆ? ಎಸ್. ನೌ ದಿಸ್ ಫಿನಿಶಸ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್. ಆ ಸೆಕೆಂಡ್ ಚಾಪ್ಟರ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಆಗಿ ಕವರ್ ಆಗಿದೆ. ಸೊ ನೀವು ಆ ಸ್ಟಡಿ ಮಟೀರಿಯಲ್ನ ರೆಫರ್ ನೀಟಾಗಿ ಮಾಡಿ, ಅದರಲ್ಲಿರೋದನ್ನೆಲ್ಲದನ್ನು ಕೂಡ ಬರೆದು ಕಲೀರಿ. ಹಾಗೆಯೇ ನೀವು ಈ ವಿಡಿಯೋಸ್ಗಳನ್ನು ನೋಡಬೇಕಾದ್ರೆ ರನ್ನಿಂಗ್ ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡಿ, ಒಟ್ಟು ಎಲ್ಲದನ್ನು 2 ಸರಿ ಬರೆದು ಕಲಿತಾ ಹೋಗಿ. ಓಕೆ, ಇದರಲ್ಲಿ ಪರ್ಟಿಕ್ಯುಲರ್ಲಿ ಒಂದಿಷ್ಟು ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮ ಟೆಸ್ಟ್ ಅಥವಾ ಎಕ್ಸಾಮಿನೇಷನ್ಸ್ ಅಥವಾ ಫೈನಲ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಅಪಿಯರ್ ಆಗ್ತಾನೆ ಇರುತ್ತೆ. ಒಂದು ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್, ಅದಿದೆಯಲ್ಲ, ಮೆಕ್ಯಾನಿಸಮ್ ಬರೆದಿದ್ರಿ ನೀವು, ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದೊಂದು 3 ಮಾರ್ಕಿಗೆ ಕೇಳುವಂಥ ಕಂಪಲ್ಸರಿ ಕ್ವಶನ್. ಅದನ್ನು ಬಿಟ್ಟರೆ ಇನ್ನು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಅಂತ ಹೇಳಿದರೆ ಹೈಡ್ರೋಬೊರೇಷನ್, ಆಕ್ಸಿಡೇಷನ್ ರಿಯಾಕ್ಷನ್, ಕೋಲ್ಬೇಸ್ ರಿಯಾಕ್ಷನ್, ರೈಮರ್-ಟೈಮನ್ ರಿಯಾಕ್ಷನ್, ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್, ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸ್, ಇದೆಲ್ಲ ರಿಯಾಕ್ಷನ್ಸ್ಗಳು ಕೂಡ ವೆರಿ ಇಂಪಾರ್ಟೆಂಟ್. ಒಂದ್ಸರಿ ಅದನ್ನೆಲ್ಲದನ್ನು ಕೂಡ ಗ್ಲಾನ್ಸ್ ಮಾಡಿ. ಇನ್ನು ಈಥರ್ಸ್ ಪಾರ್ಟಿಗೆ ಬಂದರೆ ಅದರಲ್ಲಿ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಮ್ಯಾಂಡೇಟರಿ ನೋಡ್ಕೊಳ್ಳೇಬೇಕು. ಅದೇ ಥರ ರಿಯಾಕ್ಷನ್ ಆಫ್ ಈಥರ್ಸ್ ವಿತ್ ಹೈಡ್ರೋ ಅಯೋಡಿಕ್ ಆಸಿಡ್, ಆ ಡಿಫ್ರೆಂಟ್ ಕೇಸಸ್ಗಳು ಬಂತಲ್ಲ, ಅದನ್ನೆಲ್ಲದನ್ನು ಕೂಡ ನೀಟಾಗಿ ನೋಡ್ಕೊಳ್ತೀರಿ. ಗೊತ್ತಾಗಿದೆಯಾ? ಒಂದ್ಸರಿ ಕರೆಕ್ಟಾಗಿ ಓದಿ ಆದಮೇಲೆ ಒಂದು ಶಾರ್ಟ್ ನೋಟ್ಸನ್ನು ಅಥವಾ ಫ್ಲೋ ಚಾರ್ಟನ್ನು ಮಾಡಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಏನಾದ್ರು ಡೌಟ್ ಬಂದಿದೆ ಅಂದರೆ ಯು ಕ್ಯಾನ್ ಮೇಲ್ ಅಸ್. ಓಕೆ, ನೀಟಾಗಿ